ನಮಸ್ಕಾರ ಮಾಮ. अस्मद्गुरुभ्यो नमः, अस्मत्परमगुरुभ्यो नमः, अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वाग्मनीमहे वृणीमहे च तत्राद्यौदम्पति जगदाम्पति स्वशेषभूतेन मया स्वीयैः सर्वपरिचनैः विधातं प्रीतमात्मानं श्रीमान् प्रथमदे स्वयं शुक्लाम्बरधरं विष्णुं श्रीवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्य धीरदभक्त्राद्याः पारिषद्याः परशतं विघ्नं विघ्नन्ति सततं विश्वक्सेनं नमाश्रयेत्। दिव्याकरं सर्वजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। व्यासं वसिष्ठनप्तारं जगदेवपूर्णमकल्मषं पराशरात्मजं वन्दे शुकदातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः। यस्यास्य कमलगलितं वाङ्मयममृतं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यष्टमकीर्तनं वासुदेवं जगद्योनिनं नारायणं हरिं कृष्णाय रवीन्द्राय ज्ञानमुद्राय योगिने नाथाय रुक्मिणीशाय वेदान्तवेदिने नमस्तुते फुल्लारविन्दाय पत्नेत्र येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महत्त्वः स्कन्दोऽर्जुनो भीमसेनस्य शाखाः। माद्रीसुतो पुष्पोले समृद्धे मूलं कृष्णं ब्रह्म च ब्राह्मणाश्च। भीष्मद्रोणतथा चेतरथजला गान्धार नीलोत्पलं शल्यग्राहवती कृपेण मयिनी कर्णेन वेलाकुल। अश्वत्थामल्कर्णघोरमकरादुर्योधनावर्तिनी सोत्तीर्णः कल्पण्डभैरणनदी कैवर्तकी केशवीं। धर्मे चार्थे च कामे च मोक्षे च भरतर्षभ। यदि हस्ति तदन्यत्र यन्ने हस्ति न तत्क्वचित्। महत्त्वे च गुरुत्वे च क्रियमाणं यथोऽधिकं महत्त्वात् भारवत्वाच्च महाभारतमुच्यते। अष्टमयी समेता श्रीकृष्णाय परब्रह्मणे नमः। अतः श्रीमन्महाभारते सौप्तिकपर्वे अष्टमोऽध्यायः। 8ನೇ अध्याय। अश्वत्थाಮ ಕೃಪಾ ಕೃತವರ್ಮರ ಜೊತೆ ಬಂದು ಪಾಂಡವರ ಶಿಬಿರದ ಬಾಗಿಲಲ್ಲಿ ನಿಂತುಕೊಂಡಾಗ ಅಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡಿದ.
ಆಮೇಲೆ ವಿಶೇಷವಾಗಿ ಒಂದು ಖಡ್ಗವನ್ನ ಕೊಟ್ಟ ಶಿವ ಇವನಿಗೆ. ಅಶ್ವತ್ಥಾಮ ಶಿಬಿರದ ಬಾಗಿಲಲ್ಲಿ ಕೃತವರ್ಮರನ್ನ ನಿಲ್ಲಿಸಿ ಒಳಗೆ ಹೋಗಿ ಧೃಷ್ಟದ್ಯುಮ್ನನ್ನ, ದ್ರೌಪದಿಯ ಪುತ್ರನನ್ನ ಕೊಂದದ್ದು, ಬಾಯಿದಿಂದ ಹೊರಗೆ ಓಡಿ ಬಂದವರನ್ನ ಕೃತವರ್ಮರು ಕೊಂದಿದ್ದು. ಅಷ್ಟಮಶಿ ಸಮೇತ ಚ ಕೃಷ್ಣಾಯ ಪರಬ್ರಹ್ಮಣಿ ನಮಃ. ಆಗ ಧೃತರಾಷ್ಟ್ರಕ್ಕೆ ಸಂಜೆಯ ದ್ರೋಣಪುತ್ರನು ಶಿಬಿರಕ್ಕೆ ಹೋದಾಗ ಕೃತವರ್ಮರು ಭಯದಿಂದ ಹಿಂತಿರುಗ್ಲಿಲ್ವೇ? ಅವರನ್ನು ಕಾವಲುಗಾರರು ಕಂಡು ಹಿಡಿಯಲಿಲ್ವೇ? ಅವರನ್ನು ಯಾರೂ ತಡೆಯದೇ ಇದ್ರು ಇದು ದುಸ್ಸಹ ಕಾರ್ಯ ಎಂದೆಣಿಸಿ ಅವರು ಹಿಂತಿರುಗಿದರೆ ರಾತ್ರಿಯಲ್ಲಿ ಅವರ ಶಿಬಿರವನ್ನು ನಾಶ ಮಾಡಿ ಸೋಮಕರನ್ನ, ಪಾಂಡವರನ್ನು ಕೊಂದು ತಮ್ಮ ಪ್ರತಿಜ್ಞೆಗಳನ್ನು ನೆರವೇರಿಸಿಕೊಂಡ್ರಷ್ಟೇ. ಆ ದ್ರೋಣಪುತ್ರನು ದುರ್ಯೋಧನ ಹಿತಕ್ಕಾಗಿ ಮಲಗಿದ್ದ ಧೃಷ್ಟದ್ಯುಮ್ನನ್ನ, ಶಿಖಂಡಿಯನ್ನ, ದ್ರೌಪದಿ ಪುತ್ರರನ್ನ, ಇನ್ನು ಇತರ ಪಾಂಡವ ಸೈನಿಕರನ್ನು ಕೊಂದನಷ್ಟೇ. ಅವರೆಲ್ಲರೂ ಸತ್ತರಷ್ಟೇ. ಪಾಂಚಾಲರ ರಕ್ತದಿಂದ ಆ ಭೂ ಪ್ರದೇಶವೆಲ್ಲ ಕವಿಯಲ್ಪಟ್ಟಿದ್ದೇನೋ ಆ ವೃತ್ತಾಂತ ಎಲ್ಲ ನನಗೆ ತಿಳಿಸುವುದಿಲ್ಲ. ಹಾಗೆ ಸಂಜಯ ಹೇಳಿದ, ಈ ಮಹಾತ್ಮನಾದ ಆ ದ್ರೋಣಪುತ್ರನನ್ನ ಕೃಪಾಕೃತವರ್ಮ ಇಬ್ರು ಹಿಂಬಾಲಿಸಿದ್ರು. ಆಗ ಅಶ್ವತ್ಥಾಮನ ಸಂತೋಷದಿಂದ ಮೆಲ್ಲಗೆ ಅವರನ್ನು ನೋಡಿ, ಪಾಂಡವರ ಕಡೆಗೆ ಕ್ಷತ್ರಿಯರೆಲ್ಲರನ್ನೂ ನಾಶ ಮಾಡಲು ನೀವಿಬ್ಬರು ಸಾಕು. ಹೀಗಿರುವಾಗ ಈಗ ಯುದ್ಧದಲ್ಲಿ ಸತ್ತುಳಿದ ಅಲ್ಪ ಸ್ವಲ್ಪ ಯೋಧರನ್ನು, ಅದರಲ್ಲಿಯೂ ಮಲಗಿದ್ದವರನ್ನು ಕೊಲ್ಲುವುದೇನು ದೊಡ್ಡದು? ನಾನು ಬಿಡಾರದೊಳಗೆ ಪ್ರವೇಶಿಸಿ ಕಾಲನಂತೆ ಕೆಲಸ ಮಾಡ್ತಾನೆ. ಕಾಲ ಯಮ ಅಂತ ಹೇಳ್ತೀವಲ್ಲ, ಕಾಲ, ಮೃತ್ಯು, ಅಂತಕ ಇವೆಲ್ಲ ಅವನಂತೆ ನಾನು ಕೆಲಸ ಮಾಡ್ತೇನೆ. ಆದರೆ ಅಲ್ಲಿಂದ ಯಾವನೂ ಪ್ರಾಣ ಸಹಿತವಾಗಿ ತಪ್ಪಿಸಿಕೊಳ್ಳದಂತೆ ನೀವು ಬಾಗಿಲಲ್ಲಿ ನೋಡ್ತಾ ಇರ್ಬೇಕು ಎಂದು. ಆಮೇಲೆ ಆತನು ನಿರ್ಭಯವಾಗಿದ್ದ ಪಾರ್ಥನ ಬಿಡಾರವನ್ನು ಬೇರೆ ದಾರಿಯಿಂದ ಒಳಗೆ ಪ್ರವೇಶಿಸಿ ಅಧಿಕ ಕೋಪಗೊಂಡು ತೇಜಸ್ಸಿಯಿಂದ ಜ್ವಲಿಸುತ್ತಾ ಅಲ್ಲಿ ಗಾಢ ನಿದ್ರೆಯಲ್ಲಿರುವ ಜನರನ್ನೆಲ್ಲ ಸುತ್ತಿ ನೋಡಿದ. ಮೆಲ್ಲನೆ ಧೃಷ್ಟದ್ಯುಮ್ನರಿರುವ ಸ್ಥಳವನ್ನ ಗುರುತಿಸಿದ. ಅವರೆಲ್ಲರೂ ಯುದ್ಧದಲ್ಲಿ ಮಹಾಸಾಹಸಕಾರಿಗಳನ್ನು ಮಾಡಿ ದಣಿದು ತಮ್ಮ ಸೇನಾ ವೀರರಿಂದ ಪರಿವೃತ್ತಾಗಿ ಸುಖವಾಗಿ ಮಲಗಿದ್ರು. ಅಶ್ವತ್ಥಾಮನ ಧೃಷ್ಟದ್ಯುಮ್ನನ ಬಿಡಾರಕ್ಕೆ ನುಗ್ಗಿ ಸಮೀಪದಲ್ಲಿ ಮಲಗಿರುವ ಆತನನ್ನು ಕಂಡ. ಆತನು ಬಿಳಿ ರೇಷ್ಮೆಯ ವಸ್ತ್ರಗಳನ್ನ ಹಾಸಿ ಬಿಡುಪಾದ ದಿವ್ಯ ಶಯನದ ಮೇಲೆ ಮಲಗಿದ್ದಾನೆ. ಆ ಹಾಸಿಗೆಯ ಸುತ್ತಲೂ ಗಂಧ, ಪುಷ್ಪ, ವಾಸನಾ ದ್ರವ್ಯಗಳನ್ನು ಸಿದ್ಧಪಡಿಸಿದ್ರು. ಅಂತ ಹಾಸಿಗೆಯಲ್ಲಿ ನೆಮ್ಮದಿಯಿಂದ ನಿರ್ಭಯವಾಗಿ ಮಲಗಿರುವ ಧೃಷ್ಟದ್ಯುಮ್ನನ್ನ ಅಶ್ವತ್ಥಾಮನು ಮೊದಲು ಕಾಲಿಂದ ಮುತ್ತ. ಅದರಿಂದ ಧೃಷ್ಟದ್ಯುಮ್ನಿಗೆ ಎಚ್ಚರವಾಯಿತು. ಆತನು ಕಣ್ಣು ತೆರೆದು ನೋಡಿ ತನ್ನನ್ನು ಒದೆದವನು ದ್ರೋಣಪುತ್ರ ಎಂದು ತಿಳಿದ. ಹಾಸಿಗೆಯಿಂದ ಏಳುತ್ತಿರುವಾಗಲೇ ಅಶ್ವತ್ಥಾಮನ ಧೃಷ್ಟದ್ಯುಮ್ನ ತಲೆ ಕೂದಲನ್ನು ಹಿಡಿದು ಆತನನ್ನು ಭೂಮಿಗೆ ಕೆಡಹಿದ. ಶತ್ರುವಶನಾಗಿ ನಿದ್ರೆಯ ಬಿಗುಡಿನಲ್ಲಿದ್ದ ಆ ಧೃಷ್ಟದ್ಯುಮ್ನಿಗೆ ಕೈಯೇನು ಸಾಗಲಿಲ್ಲ. ಕ್ರೂರ ಬುದ್ಧಿಯುಳ್ಳ ಅಶ್ವತ್ಥಾಮ ಆ ಪಾಂಚಾಲ ರಾಜಕುಮಾರನನ್ನ ನೆಲದ ಮೇಲೆ ತಿಕ್ಕಿ ವೇಗದಿಂದ ಬಿಲ್ಲಿನ ಹಗ್ಗವನ್ನ ಬಿಚ್ಚಿ ಅದನ್ನ ಆತನ ಕತ್ತಿಗೆ ಕಟ್ಟಿ ಬಿಗಿದು ಕ್ರೋಧಾವೇಶದಿಂದ ಆತನನ್ನು ಹೊಡೆದ. ಆಮೇಲೆ ಕಾಲಿನಿಂದ ಆತನ ಕೊರಲನ್ನ, ಎದೆಯನ್ನ, ಕಾಲುಗಳನ್ನ ತಿಕ್ಕಿ ತುಳಿಯುತ್ತಾ ಸಂಕಟದಿಂದ ಒದ್ದಾಡುತ್ತಿರುವ ಧೃಷ್ಟದ್ಯುಮ್ನನ್ನು ಆಡನ್ನು ಕೊಲ್ಲುವಂತೆ ಕೊಂದ. ಅಶ್ವತ್ಥಾಮನ ಬಲೋದ್ರೇಕದಿಂದ ಹತಪ್ರಾಯನಾದ ಧೃಷ್ಟದ್ಯುಮ್ನನು ಆಗಲೂ ತನ್ನ ನಖಗಳಿಂದ ಅಶ್ವತ್ಥಾಮನನ್ನು ಪರಚುತ್ತಾ ಅಪೂರ್ವವಾದ ಈ ವಾಕ್ಯಗಳನ್ನು ಹೇಳ್ತಾನೆ. ಹೇ ಆಚಾರ್ಯ ಪುತ್ರ, ಬೇಗನೆ ಶಸ್ತ್ರದಿಂದ ನನ್ನನ್ನು ಕೊಂದುಬಿಡು, ತಾಮಸ ಮಾಡಬೇಡ. ನಿನ್ನಿಂದ ನನಗೆ ಪುಣ್ಯ ಲೋಕವಾದರೂ ಪ್ರಾಪ್ತವಾಗಲಿ ಎಂದು ಹೇಳಿ ಆಗಲೇ ಪ್ರಾಣ ಬಿಟ್ಟ. ಸ್ವಭಾವಕ್ಕೆ ವಿರುದ್ಧವಾದ ಆತನ ಮಾತನ್ನು ಕೇಳಿ ಕುಲಗೇಡಿ, ಆಚಾರ್ಯರನ್ನು ಕೊಲ್ಲುವವರಿಗೆ ಪುಣ್ಯಲೋಕಗಳು ಉಂಟೆ? ದುಷ್ಟ ಪಾಪಿಯಾದ ನೀನು ಶಸ್ತ್ರಗಳಿಂದ ಕೊಲ್ಲಲ್ಪಡತಕ್ಕವನಲ್ಲ. ಕ್ರೂರನೋ ಮರ್ಯಾದೆಯಿಂದ ಮೀರಿದವನೋ ಆದ ನೀನು ನನ್ನ ತಂದೆಯನ್ನು ಕೊಂದೆಯಲ್ಲವೇ? ಅಂತಹ ಕ್ರೂರ ಕೃತ್ಯಗಳನ್ನು ಮಾಡಿದ ನೀನು ಕ್ರೂರ ಕೃತ್ಯದಿಂದಲೇ ಕೊಲ್ಲಲ್ಪಡಬೇಕು ಎಂದ. ಹೀಗೆ ಹೇಳುತ್ತಾ ಕೋಪಗೊಂಡ ಸಿಂಹವು ಮದದಾನಿ ಎಂದು ಹೇಗೋ ಹಾಗೆ ಆತನ ಮರ್ಮಸ್ಥಾನಗಳನ್ನು ಒದ್ದ. ಶಯನಗೃಹದಲ್ಲಿ ಈ ಕೊಲೆಯಿಂದಾದ ಧ್ವನಿಯನ್ನು ಕೇಳಿ ಸ್ತ್ರೀಯರು, ಕಾವಲುಗಾರರು ಎಚ್ಚರಗೊಂಡ್ರು. ಆ ನಡುರಾತ್ರಿ ಹೀಗೆ ಅಮಾನುಷ ಬಲದಿಂದ ಧೃಷ್ಟದ್ಯುಮ್ನನ್ನು ಕೊಲ್ಲುತ್ತಿರುವ ಆ ಅಶ್ವತ್ಥಾಮನನ್ನು ಯಾವುದೋ ಮಹಾಭೂತ ಎಂದೆನಿಸಿ ಅವರೆಲ್ಲರೂ ಭಯಪಟ್ಟ ಮೌನದಿಂದಿದ್ರು. ಹೀಗೆ ದ್ರೋಣನ ಮಗ ದ್ರೌಣಿಯು ಪಾಂಚಾಲ ರಾಜನನ್ನ ಯಮಲೋಕ ಕಳಿಸಿ ಆ ಸ್ಥಳವನ್ನು ಬಿಟ್ಟು ದಿಕ್ಕುಗಳನ್ನು ಮೊಳಗಿಸುವಂತೆ ರಥವನ್ನು ವೇಗದಿಂದ ಬಿಟ್ಟುಕೊಂಡು ಇನ್ನೂ ಇತರರ ಬಿಡಾರಗಳನ್ನು ಹುಡುಕಿಕೊಂಡು ಬಂದ. ಆಗ ಅವನನ್ನು ಕಂಡು ಅಲ್ಲಿದ್ದ ಕಾವಲುಗಾರರು, ಸ್ತ್ರೀಯರು ಗಟ್ಟಿಯಾಗಿ ಕೂಗ್ಕೊಂಡ್ರು. ಧೃಷ್ಟದ್ಯುಮ್ನನು ಮೃತನಾದದ್ದನ್ನು ಕಂಡು ಆತನ ಕಡೆಯ ರಾಜರೆಲ್ಲರೂ ವ್ಯಸನದಿಂದ ಗೋಳಿಟ್ರು.
ಸ್ತ್ರೀಯರ ರೋದನ ಧ್ವನಿಯನ್ನ ಕೇಳಿ ಸಮೀಪದಲ್ಲಿದ್ದ ಕ್ಷತ್ರಿಯ ಶ್ರೇಷ್ಠರೆಲ್ಲರೂ ಒಡನೆಯ ಯುದ್ಧ ಸನ್ನರಾಗಿ ಇದೇನು ಇದೇನು ಎಂದು ಹೇಳಿದ್ರು. ಆ ಸ್ತ್ರೀಯರು ಅಶ್ವತ್ಥಾಮನನ್ನ ನೋಡಿ ಅಧಿಕ ಭಯದಿಂದ ಓಡಿರಿ, ಬೇಗನೆ ಓಡಿರಿ, ಈತನು ರಾಕ್ಷಸನೋ ಮನುಷ್ಯನೋ ತಿಳಿಯವು, ಪಾಂಚಾಲ ರಾಜನನ್ನು ಕೊಂದ ರಕ್ತದ ಮೇಲೆ ನಿಂತಿದ್ದಾನೆ ಎಂದು ಆರ್ಥ ಧ್ವನಿಯಿಂದ ಹೇಳಿದರು. ಆಮೇಲೆ ಆ ವೀರ ಶ್ರೇಷ್ಠರೆಲ್ಲರೂ ಆ ಅಶ್ವತ್ಥಾಮನ ಸುತ್ತಲೂ ಸುತ್ತಕೊಂಡ್ರು. ಅಶ್ವತ್ಥಾಮನ ಅವರೆಲ್ಲರನ್ನು ರುದ್ರಾಸ್ತ್ರದಿಂದ ಸಂಹರಿಸಿದ. ಹೀಗೆ ದೃಷ್ಟದ್ಯುಮ್ನನ್ನ ಆತನ ಕಡೆಯ ವೀರರನ್ನು ಕೊಂದು ಆಮೇಲೆ ಅವನ ಪಕ್ಕದ ಹಾಸಿಗೆಯಲ್ಲಿ ಉತ್ತಮ ಓಜಸ್ಸು ಮಲಗಿರುವುದನ್ನು ಕಂಡ. ದ್ರೋಣಪುತ್ರನು ತನ್ನ ಕಾಲಿನಿಂದ ಆತನ ಕಂಠವನ್ನು ಎದೆಯನ್ನು ತುಳಿದು ಒದೆದಾಡುವ ಆ ಶೂರನನ್ನು ಕೊಂದು ಬಿಟ್ಟ. ಆಗ ಯುಧಾಮನ್ಯು ಅಶ್ವತ್ಥಾಮನನ್ನು ರಾಕ್ಷಸ ಎಂದೆನಿಸಿ ತನ್ನ ಗದೆಯನ್ನು ಆತನ ಎದೆಗೆ ಪ್ರಯೋಗಿಸಿದ. ಅಶ್ವತ್ಥಾಮನು ಅದನ್ನು ಸ್ವಲ್ಪವೂ ಲೆಕ್ಕಿಸದೆ ಆ ಯುಧಾಮನ್ಯುವನ್ನ ವೇಗದಿಂದಿರಿಸಿ ನೆಲಕ್ಕೆ ತಳ್ಳಿ ಆಡನ್ನು ಕೊಲ್ಲುವಂತೆ ಸುಲಭವಾಗಿ ಕೊಂದ. ಆಮೇಲೆ ಅಲ್ಲಲ್ಲಿ ಮಲಗಿದ್ದ ಪಾಂಚಾಲ ವೀರರನ್ನೆಲ್ಲ ಹುಡುಕಿ ಯಜ್ಞ ಪಶುಗಳನ್ನು ಹೇಗೋ ಹಾಗೆ ಆ ವೀರರೆಲ್ಲರನ್ನು ಕೊಂದ. ಆಮೇಲೆ ಖಡ್ಗಯುದ್ಧದಲ್ಲಿ ಪ್ರವೀಣನಾದ ಅಶ್ವತ್ಥಾಮ ಕತ್ತಿಯನ್ನು ಹಿಡಿದು ಬೇರೆ ಬೇರೆ ವರ್ಷಗಳಿಂದ ಗುಲ್ಮದಲ್ಲಿ ಮಲಗಿರುವ ಮತ್ತು ಗುಲ್ಮ ಮಧ್ಯದಲ್ಲಿರುವ ನಿಗಾಯುಧರನ್ನ ಆಯುಧ ಪಾಣಿಗಳನ್ನ ಆ ಕತ್ತಿಯಿಂದಲೇ ಕಡಿದು ನಾಶ ಮಾಡಿದ. ಯಮನಿಂದ ಪ್ರೇರಿಸಲ್ಪಟ್ಟ ಹಂತಕನಂತೆ ಆ ವೀರನು ತನ್ನ ಕತ್ತಿಯಿಂದ ಅನೇಕ ಯುದ್ಧ ಭಟರನ್ನ, ಕುದುರೆಗಳನ್ನ, ಆನೆಗಳನ್ನ ಕೊಂದ. ವೀರ ಭಟರ ಮೇಲೆ ಕತ್ತಿಯನ್ನು ಎತ್ತುವಾಗ, ಬೀಸುವಾಗ ಮತ್ತು ಹೊಡೆಯುವಾಗ 3 ವಿಧವಾಗಿ ಚೆಲ್ಲಿದ ಅವರ ರಕ್ತದಿಂದ ಆ ದ್ರೋಣಿಯ ದೇಹವೆಲ್ಲ ತೊಯ್ದು ಹೋಯಿತು. ರಕ್ತದಿಂದ ತೊಯ್ದು ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವ ಆತನ ರೂಪ ಅಮಾನುಷ ರೂಪದಂತೆ ಅತಿ ಭಯಂಕರವಾಯಿತು. ಎಚ್ಚರವಾದ ಮೇಲೆ ಕೂಡ ಕೆಲವರಿಗೆ ಆಗಿನ ಶಬ್ದದಿಂದ ಬುದ್ಧಿ ತಬ್ಬಿಬಾಯಿತು. ಅವರು ಕಣ್ಣು ತೆರೆದು ನೋಡುತ್ತಾ ದ್ರೋಣಪುತ್ರನನ್ನ ಕಂಡು ತತ್ತರಿಸಿದರು. ಅಲ್ಲಿದ್ದ ಕ್ಷತ್ರಿಯರು ಅಶ್ವತ್ಥಾಮನ ರೂಪವನ್ನು ಕೊಂಡು ಅವನನ್ನು ಮಹಾರಾಕ್ಷಸ ಎನಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಘೋರ ರೂಪಿಯಾದ ಅಶ್ವತ್ಥಾಮ ಆ ಶಿಬಿರದಲ್ಲಿ ಯಮನಂತೆ ಸಂಚರಿಸುತ್ತಾ ಅಲ್ಲಿ ಮಲಗಿದ್ದ ದ್ರೌಪದಿ ಪುತ್ರರನ್ನು ಉಳಿದ ಸೋಮಕರನ್ನು ಕಂಡನು. ಅವನ ಆರ್ಭಟದಿಂದ ಭಯಪಟ್ಟು ಮೇಲೆದ್ದ ದ್ರೌಪದಿ ಪುತ್ರರು ದುಷ್ಟದ್ಯುಮ್ನನ ಮರಣ ವೃತ್ತಾಂತವನ್ನು ಕೇಳಿದೊಡನೆ ಕೈಯಲ್ಲಿ ಬಿಲ್ಲನ್ನು ಹಿಡಿದು ಅಶ್ವತ್ಥಾಮನ ಬಾಣಗಳನ್ನು ಪ್ರಯೋಗಿಸಿದರು. ಈ ಗದ್ದಲಿಂದ ಎಚ್ಚರಗೊಂಡ ಪ್ರಭದ್ರಕರು ಶಿಖಂಡಿಯು ದ್ರೋಣಪುತ್ರನ ಮೇಲೆ ಬಾಣಗಳನ್ನು ಪ್ರಯೋಗಿಸ್ತಾ ಬಂದರು. ಅಶ್ವತ್ಥಾಮನು ತನ್ನ ಮೇಲೆ ಶರವರ್ಷಗಳನ್ನು ಸುರಿಸುವ ಆ ಮಹಾರಥನನ್ನೆಲ್ಲ ಕೊಲ್ಲುವ ಆವೇಶದಿಂದ ಗಟ್ಟಿಯಾಗಿ ಸಿಂಹನಾದ ಮಾಡಿ ತನ್ನ ತಂದೆಯ ವಧವನ್ನು ನೆನೆಸಿಕೊಂಡು ರಥದಿಂದ ಇಳಿದು ಅವರಿಗೆ ಎದುರಾದನು. ಅವನ ಕತ್ತಿ ಗುರಾಣಿಗಳನ್ನು ಹಿಡಿದು ದ್ರೌಪದಿ ಪುತ್ರನೆಲ್ಲ ಕಡಿಯುವುದಕ್ಕೆ ಆರಂಭಿಸಿ ಮೊದಲು ಪ್ರತಿವಿಂಧ್ಯನ ಹೊಟ್ಟೆಯನ್ನು ಸಿಡಿದ. ಪಾಂಚಾಲರು ದ್ರೌಪದಿಗೆ ಹುಟ್ಟಿದ ಮಕ್ಕಳು. ಧರ್ಮರಾಜನ ಮಗ, ಆಮೇಲೆ ಭೀಮಸೇನ, ಆಮೇಲೆ ಅರ್ಜುನ ಮಗ, ಎಲ್ಲ ಒಬ್ಬೊಬ್ಬ. ಪ್ರತಿವಿಂಧ್ಯ ಮೊದಲು. ಆತನು ಸತ್ತು ಬಿದ್ದೊಡನೆ ಸೂತ ಸೋಮ ಖಡ್ಗಧಾರಿಯಾಗಿ ಆತನ ಸಮೀಪಕ್ಕೆ ಬಂದ. ಆಗ ಅಶ್ವತ್ಥಾಮನು ಕತ್ತಿಯನ್ನು ಹಿಡಿದಿದ್ದಂತೆಯೇ ಸೂತ ಸೋಮನ ಕೈಯನ್ನು ಕತ್ತರಿಸಿ ಆತನ ಎದೆಯ ಮೇಲೆ ಪ್ರಾರಂಭಿಸಿದ. ಆತನು ಎದೆ ಹೊಡೆದು ಕೆಳಗೆ ಬಿದ್ದ. ಆಮೇಲೆ ನಕುಲ ಪುತ್ರನಾದ ಶತಾನೀಕ 2 ಕೈಗಳಿಂದ ರಥಚಕ್ರವನ್ನು ಎತ್ತಿ ವೇಗದಿಂದ ಅಶ್ವತ್ಥಾಮನ ಎದೆ ಮೇಲೆ ಪ್ರಯೋಗಿಸಿದ. ಆಗ ದ್ರೋಣಿಯು ಶತಾನೀಕನನ್ನು ಹೊಡೆದ. ಅವನು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ದಾಗ ಅಶ್ವತ್ಥಾಮನ ಅವನ ತಲೆಯನ್ನು ಕತ್ತರಿಸಿದ. ಶ್ರುತವ ಕರ್ಮನೂ ಅಜೇಯನೂ ಘೋರವೂ ಆದಂತಹ ಪರಿಗವನ್ನು ದ್ರೋಣನ ಪುತ್ರ ಮೇಲೆ ಬೀಸಿದ. ಆಗ ಅಶ್ವತ್ಥಾಮನು ಶ್ರುತಕರ್ಮನನ್ನ ತನ್ನ ಖಡ್ಗದಿಂದ ಮುಖಭಾಗದಲ್ಲಿ ಕಡಿದ. ಆ ಶ್ರುತವರ್ಮನ ತಲೆ ಮುರಿದು ವಿಕೃತ ಆಕಾರದಿಂದ ಬಿದ್ದು ಬಿಟ್ಟ. ಆಮೇಲೆ ಶ್ರುತ ಕೀರ್ತಿಗೆ ಎಚ್ಚರವಾಗಲು ಅವನು ಅಶ್ವತ್ಥಾಮನಲ್ಲಿ ಬಾಣವರ್ಷಗಳನ್ನು ಸುರಿಸಿದ. ಆ ಬಾಣಗಳಿಂದ ನಾಟಿದ ಮೈಯುಳ್ಳ ದ್ರೋಣಪುತ್ರನು ಮುಳ್ಳು ಹಂದಿಯಂತೆ ಕಾಣುತ್ತಾ ತನ್ನ ಗುರಾಣಿಯಿಂದ ಅಸ್ತ್ರಗಳನ್ನ ತಡೆದದ್ದಲ್ಲದೆ ಕುಂಡಲ ಅಲಂಕೃತವಾದ ಆ ಶ್ರುತ ಕೀರ್ತಿಯ ತಲೆಯನ್ನ ಶರೀರದಿಂದ ಪ್ರತ್ಯೇಕಿಸಿದ. ಆಮೇಲೆ ಆತನು ಶಿಖಂಡಿಯನ್ನ ಎಲ್ಲಾ ಪ್ರಭದ್ರಕರನ್ನು ವಿವಿಧ ಆಯುಧಗಳಿಂದ ಹೊಡೆದ. ಆಗ ಶಿಖಂಡಿಯು ಕೂಡ ಅಶ್ವತ್ಥಾಮನ ಭ್ರೂಮಂತಕ್ಕೆ ಬಾಣವನ್ನು ಪ್ರಯೋಗಿಸಲು ಅಶ್ವತ್ಥಾಮನ ಮಹಾವೇಗದಿಂದ ಶಿಖಂಡಿಯ ಸಮೀಪಕ್ಕೆ ಬಂದು ಕತ್ತಿಯಿಂದ ಅವನನ್ನು 2 ತುಂಡಾಗಿ ಕತ್ತರಿಸಿಬಿಟ್ಟ. ಆಮೇಲೆ ಪ್ರಭದ್ರಕ ಕಣಗಳನ್ನೆಲ್ಲ ಹೊಡೆದ. ಸತ್ತು ಉಳಿದಿದ್ದ ವಿರಾಟ ಸೈನ್ಯಗಳನ್ನ, ದ್ರುಪದನ ಪುತ್ರನ ಪೌತ್ರರು, ನೆಂಟರು, ಸೈನಿಕರು ಮುಂತಾದವರನ್ನ, ತನ್ನ ಭಯದಿಂದ ಓಡುತ್ತಿದ್ದವರನ್ನ, ಎದುರಾಗಿ ಬಂದವರನ್ನ ಕಂಡಲ್ಲಿ ಕತ್ತಿಯಿಂದ ಕಡಿಯುತ್ತಾ ಬಂದ. ಆ ಶಿಬಿರದಲ್ಲಿ ಇದ್ದವರಿಗೆಲ್ಲ ಆಗ ತಮ್ಮ ಕಣ್ಣು ಮುಂದೆ ಕಪ್ಪಾದ ಮೈ, ಕೆಂಪಾದ ಕಣ್ಣು ಬಾಯಿಗಳು, ಕೆಂಪಾದ ಹೋಮಾನ, ಕೆಂಪು ಗಂಧ ಇವುಗಳಿಂದ ಭಯಂಕರ ಸ್ವರೂಪಗಳಾಗಿ ಪಾಶವನ್ನು ಕೈಯಲ್ಲಿ ಹಿಡಿದ ಅನೇಕ ಪರಿವಾರಗಳೊಡಗೂಡಿ ಅಸನ್ಮುಖದಿಂದ ನಿಂತಿರುವ ಕಾಳರಾತ್ರಿಯ ಕಣ್ಣಿಗೆ ಗೋಚರಿಸಿದಂತಾಯಿತು. ಮೊದಲಿನಿಂದಲೇ ಅವರು ಮನುಷ್ಯರನ್ನ, ಆನೆಗಳನ್ನ, ಕುದುರೆಗಳನ್ನ ಪಾಶಗಳಿಂದ ತೆಗೆಯುವ
ಮತ್ತು ಆಯುಧಗಳನ್ನು ಕೆಳಗಿಟ್ಟವರು, ಮಲಗಿರುವರು ಮುಂತಾದವನ್ನು ಕೊಲ್ಲುತ್ತಿರುವ ಕಾಳರಾತ್ರಿಯನ್ನು, ತಮ್ಮನ್ನು ಕೊಲೆ ಮಾಡುವ ದ್ರೋಣಪುತ್ರನನ್ನು ನಿತ್ಯವೂ ಕನಸಿನಲ್ಲಿ ಕಾಣ್ತಾ ಇದ್ರು. ಕೌರವ ಪಾಂಡವರಿಬ್ಬರಿಗೂ ಯುದ್ಧ ಆರಂಭವಾದ ದಿನದಿಂದಲೇ ಸ್ವಪ್ನದಲ್ಲಿ ಆ ಕಾಳರಾತ್ರಿಯ ಮತ್ತು ಅಶ್ವತ್ಥಾಮನ ಘೋರರೂಪಗಳು ಕಾಣ್ತಾ ಇದ್ವು. ಅಶ್ವತ್ಥಾಮನ ಸರ್ವಭೂತ ಭಯಂಕರವಾದ ಶಬ್ದಗಳನ್ನು ತೋರ್ಪಡಿಸುತ್ತಾ ಮೊದಲೇ ವಿಧಿವಶದಿಂದ ಬಾಧಿತರಾದಂತಹ ಆ ಯುದ್ಧವೀರರನ್ನೆಲ್ಲ ಕೊಂದು ಕೆಡಹಿದ. ಆ ಯುದ್ಧವೀರರು ಆಗ ತಾವು ಹಿಂದೆ ಕಂಡ ಸ್ವಪ್ನಗಳನ್ನು ನೆನೆಸಿಕೊಂಡು ಆಹಾ ಇದೇ ಅದು ಎಂದೆನಿಸಿದರು. ಆಮೇಲೆ ಈ ಗದ್ದಲದಿಂದ ಪಾಂಡವರ ಬಿಡಾರದಲ್ಲಿದ್ದ ಧನುರ್ಧಾರಿಗಳು 100,000 ಲೆಕ್ಕದಿಂದ ಮುಂದೆ ಬಿದ್ದು ಅಶ್ವತ್ಥಾಮನ ಕೈಗೆ ಸಿಕ್ಕಿ ಸಾಯ್ತಾ ಇದ್ರು. ಅಶ್ವತ್ಥಾಮನ ಅವರ ಕಣ್ಣಿಗೆ ಯಮನಂತೆ ಕಾಣಿಸುತ್ತಾ ಕೆಲವರ ಕಾಲನ್ನು ಕತ್ತರಿಸಿದ, ಕೆಲವರ ಸೊಂಟವನ್ನು ಮುರಿದ, ಕೆಲವರಿಗೆ ಹಳ್ಳೆಗಳನ್ನು ನೆಗ್ಗಿದ. ಅತಿ ಘೋರವಾಗಿ ಕಡಿಯಲ್ಪಟ್ಟು ಭಯದಿಂದ ಓಡುವ ಆನೆ ಕುದುರೆಗಳಿಂದ ನೆಗ್ಗಲ್ಪಟ್ಟ ಹಲವರ ದೇಹಗಳಿಂದ ಆ ಪ್ರದೇಶವೆಲ್ಲ ತುಂಬಿತು. ಆಗ ಅಲ್ಲಿ ಆಹಾ ಏನಿದು, ಇವನು ಯಾವನು, ಈ ಗದ್ದಲ ಏನು, ಇದೆಂಥದು, ಅವನು ಮಾಡಿದ್ದೇನು ಎಂದು ತಬ್ಬಿಬ್ಬಾಗಿ ತತ್ತರಿಸುತ್ತಿದ್ದ ಪಾಂಚಾಲಿಗೆ ಅಶ್ವತ್ಥಾಮ ಪ್ರತ್ಯಕ್ಷ ಯಮನಂತೆಯೇ ತೋರಿದ. ಅಶ್ವತ್ಥಾಮನ ಯುದ್ಧ ಧರ್ಮವನ್ನು ಅರಿತವನಾಗಿದ್ದು ಕೂಡ ನಿರಾಯುಧರೆಂದು, ಆಯುಧ ಪಾಣಿಗಳೆಂದು, ಎಚ್ಚರ ತಪ್ಪಿದವರೆಂದು, ಯುದ್ಧ ಸನ್ನದ್ಧರೆಂದು ನೋಡದೆ ಪಾಂಡವ ಸೃಂಜಿಯ ವೀರರನ್ನೆಲ್ಲ ಮೃತ್ಯುಲೋಕೆ ಕಳಿಸಿದ. ಈ ಕೊಲೆಯನ್ನು ನೋಡಿ ಭಯಪಟ್ಟು ಅನೇಕರು ನಿದ್ರೆಯಿಂದ ಎಚ್ಚರಗೊಂಡ್ರು. ಹಿಂದೆ ಮುಂದೆ ತೋರದೆ ನಿದ್ದೆಗಣ್ಣಿನಿಂದ ಅವನಿಗೆ ಎದುರಾಗಿಯೇ ಬಂದು ಅಲ್ಲಲ್ಲಿ ಮೂರ್ಛೆ ಬೀಳ್ತಾ ಇದ್ರು. ಅನೇಕರಿಗೆ ಓಡಿ ಹೋಗುವುದಕ್ಕೂ ಕಾಲಬಾರದಂತೆ ತೊಡೆ ನಡುಗುತ್ತಾ ಮೂರ್ಛಿತರಾಗಿ ಓ ಎಂದು ಅರಚಿಕೊಂಡು ಭಯದಿಂದ ಒಬ್ಬರನ್ನೊಬ್ಬರು ನೋಡ್ತಾ ಇದ್ರು. ಭಯಂಕರ ಆಕಾರವುಳ್ಳ ದ್ರೋಣಿಯು ತಿರುಗಿ ವಿಲ್ಲನ್ನು ಹಿಡಿದು ರಥವನ್ನೇರಿ ಬಾಣಗಳಿಂದ ಕಂಡವರನ್ನೆಲ್ಲ ಯಮಲೋಕೆ ಕಳುಹಿಸಿದ. ದೂರದಲ್ಲಿ ತನ್ನ ಎದುರಾಗಿ ಬರುತ್ತಿದ್ದ ವೀರರನ್ನ, ತನ್ನನ್ನು ಎದುರಿಸಿ ನಿಂತ ಶೂರರನ್ನು ಕೂಡ ಆ ಕಾಳರಾತ್ರಿಗೆ ಬಲಿಕೊಟ್ಟ. ತನ್ನ ರಥವೇಗದಿಂದಲೇ ಅನೇಕರನ್ನ ನಾಶ ಮಾಡಿದ. ಎಡಬಿಡದೆ ಬಾಣ ವರ್ಷಗಳನ್ನು ಸುರಿಸಿದ. ತಿರುಗಿ ಕತ್ತಿ ಗುರಾಣಿಗಳನ್ನು ಕೈಗೆದ್ದುಕೊಂಡು ಆನೆಯ ದೊಡ್ಡ ಮಡವನ್ನು ಕಲಕುವಂತೆ ಪಾಂಡವರ ಶಿಬಿರವನ್ನೆಲ್ಲ ಕಲಗಿಸಿಬಿಟ್ಟ. ನಿದ್ರೆಯಿಂದ ಮೈಮರೆತಿದ್ದ ಯುದ್ಧ ವೀರರೆಲ್ಲ ಭಯದಿಂದ ಎಚ್ಚರಗೊಂಡು ಸಿಕ್ಕಿದ ಕಡೆಗೆ ಓಡ್ತಾ ಇದ್ರು. ಕೆಲವರು ವಿಗಾರ ಧ್ವನಿಯಿಂದ ಕೂಗಿಟ್ರು, ಅಸಂಬದ್ಧವಾದ ಮಾತುಗಳನ್ನಾಡಿದ್ರು, ವಸ್ತ್ರಹೀನರಾಗಿ ಮುಂದೆ ಬಂದು ನಿಂತರು. ಹಲವರು ಬಿಚ್ಚಿದ ತಲೆಗುದುರರಾಗಿ ಒಬ್ಬರನ್ನೊಬ್ಬರು ಗುರುತಿಸಲಾರದೆ ಹೋದರು. ಕೆಲವರು ಮೇಲೆ ಹಾರಿ ಕೆಳಗೆ ಬಿದ್ದರು. ಕೆಲವರು ದಿಗ್ಭ್ರಾಂತರಾಗಿ ನಿಂತಿದ್ರು. ಕೆಲವರು ಭಯದಿಂದ ಮಲಮೂತ್ರಗಳನ್ನು ಸುರಿಸಿದ್ರು. ಆನೆ ಕುದುರೆಗಳ ಕಟ್ಟುಗಳನ್ನು ಕಿತ್ತುಕೊಂಡು ಗುಂಪು ಗುಂಪಾಗಿ ಓಡುತ್ತಾ ಆ ಶಿಬಿರವನ್ನು ಮತ್ತಷ್ಟು ಕಲಗಿಸಿದವು. ಕೆಲವರು ಭಯದಲ್ಲಿ ನೆಲದಲ್ಲಿ ಹುದುಗಿದ್ರು. ಕೆಳಗೆ ಬಿದ್ದವರು ಆನೆ ಕುದುರೆಗಳ ಕಾಲಿಗೆ ಸಿಕ್ಕಿ ನಜ್ಗುಜ್ಜಾದರು. ಈ ಸ್ಥಿತಿಯನ್ನು ನೋಡಿ ಭೂತ ರಾಕ್ಷಸ ಪಿಶಾಚಾದಿಗಳೆಲ್ಲ ಸಂತೋಷದಿಂದ ಗರ್ಜಿಸಿದವು. ಆ ಗರ್ಜನೆಯ ಧ್ವನಿ ಎಲ್ಲ ದಿಕ್ಕುಗಳನ್ನ ಆಕಾಶವನ್ನು ತುಂಬಿತು. ಜನರ ದೀನಸ್ವರವನ್ನು ಕೇಳಿ ಆನೆಗಳು ಕುದುರೆಗಳು ಬೆದರಿ ಕಡಿವಾಣಗಳನ್ನು ಕಿತ್ತುಕೊಂಡು ದಿಕ್ಕಾಪಾಲಾಗಿ ಓಡಿದವು. ಆ ಆನೆ ಕುದುರೆಗಳ ಕಾಲಿನಿಂದ ಎದ್ದ ಧೂಳಿಯು ಮೊದಲೇ ಕತ್ತಲೆ ಕದ್ದಿದ್ದ ಆ ಶಿಬಿರದಲ್ಲಿ ದ್ವಿಗುಣವಾದ ಕತ್ತಲೆಯನ್ನು ಮಾಡಿತು. ಆ ಕತ್ತಲೆಗೆ ಜನರೆಲ್ಲ ಬುದ್ಧಿ ಭ್ರಮೆಗೊಂಡರು. ತಂದೆಯು ಮಕ್ಕಳನ್ನು, ಸಹೋದರನ್ನು ತಿಳಿಯಲಾರದೆ ಹೋದರು. ಈ ರಾಜ, ಆನೆಗಳು ಆನೆಗಳನ್ನೇ ಮೆಟ್ಟಿದವು, ಕುದುರೆಗಳು ಕುದುರೆಗಳ ಮೇಲೆ ಹಾರಿದವು. ಅನೇಕರು ಜನರನ್ನು ತುಳಿದು ಪುಡಿ ಮಾಡಿದವು. ಒಂದಕ್ಕೊಂದು ಹೋರಾಡುತ್ತಲೋ ಜನರನ್ನು ತುಳಿಯುತ್ತಲೋ ಕೊನೆಗೆ ತಾವು ಸತ್ತು ಬೀಳ್ತಾ ಇದ್ವು. ಆನೆಗಳು ಆನೆಗಳನ್ನ, ಕುದುರೆಗಳನ್ನ ಕೆಳಕ್ಕೆ ತಳ್ಳಿ ಕಾಲಿಂದ ತಿಕ್ಕಿ ಕೊಂದವು. ಹಾಗೆಯೇ ಕತ್ತಲೆಯಲ್ಲಿ ಅನೇಕರು ಕಾಲವಶರಾಗಿ ತಮ್ಮ ಕಡೆಯವರನ್ನ ತಾವೇ ಕೊಲ್ತಾ ಇದ್ವು. ಬಾಗಿಲನ್ನು ಕಾಯುವವರು, ಗುಲ್ಮ ರಕ್ಷಕರು ತಮ್ಮ ರಕ್ಷಾಸ್ಥಾನವನ್ನು ಬಿಟ್ಟು ವಿವೇಕ ಶೂನ್ಯರಾಗಿ ಭಯದಿಂದ ಓಡ್ತಾ ಇದ್ವು. ಹೀಗೆ ಓಡುವಾಗ ಪ್ರಜ್ಞಾಶೂನ್ಯರಾಗಿ ಒಬ್ಬರನ್ನೊಬ್ಬರು ಗುರುತಿಸಲಾರದೆ ಸಿಕ್ಕಿದವರನ್ನೆಲ್ಲ ಅಪ್ಪ ಮಗು ಎಂದು ಕರೀತಾ ಇದ್ರು. ತಮ್ಮ ಸ್ವಬಂಧುಗಳನ್ನು ಬಿಟ್ಟು ಓಡುತ್ತಿರುವ ಆ ವೀರರು ಒಬ್ಬರಿಗೊಬ್ಬರ ಹೆಸರು ಗೋತ್ರಗಳನ್ನು ಹಿಡಿದು ಕೂಗಿಡ್ತಾ ಇದ್ರು. ಕೆಲವರು ಹಾ ಹಾ ಎಂದು ಕೂಗುತ್ತಾ ಭೂಮಿಯಲ್ಲಿ ಮಲಗಿದ್ರು. ಆಗಲೂ ಬಿಡದೆ ದ್ರೋಣಪುತ್ರ ಅವರನ್ನು ಗುರುತಿಸಿ ಹೊಡೆದು ಕೊಂದ. ಆ ಕೊಲೆಯನ್ನು ಸಹಿಸಲಾರದೆ ಕ್ಷತ್ರಿಯರು ಭಯಪೀಡಿತರಾಗಿ ಶಿಬಿರದಿಂದ ಹೊರಕ್ಕೆ ಓಡಿ ಬಂದಾಗ ಬಾಗಿಲಲ್ಲಿ ಕಾದಿದ್ದ ಕೃಪಾಕೃತವರ್ಮ ಇಬ್ಬರು ಅವರನ್ನ ಬಾಗಿಲಲ್ಲಿ ಕೊಲ್ತಾ ಇದ್ರು. ಕವಚಗಳು, ಕೊಕ್ಕಿಗಳು ಸಡಿಲಿ ತಲೆ ಕೂದಲು ಬಿಚ್ಚಿ ಹೋಗಿ ಭಯದಿಂದ ಬದ್ಧಾಂಜಲಿಗಳಾಗಿ ಭೂಮಿಯಲ್ಲಿ ಬಿದ್ದು ನಮಸ್ಕರಿಸಿದಾಗಲೂ ಕೃಪಾಕೃತವರ್ಮರು ಶಿಬಿರದಿಂದ ಹೊರಟವನು ಒಬ್ಬನನ್ನಾದ್ರೂ ಬಿಡಲಿ. ಅವರಿಬ್ಬರು ಅಶ್ವತ್ಥಾಮನಿಗೆ ಹಿತವನ್ನು ಮಾಡುವ ಉದ್ದೇಶದಿಂದ ಬಿಡಾರಕ್ಕೆ 3 ಸ್ಥಳಗಳಲ್ಲಿ ಬೆಂಕಿ ಇಟ್ರು. ಆ ಅಶ್ವತ್ಥಾಮನು ಉರಿಯುತ್ತಿರುವ ಬಿಡಾರದ ಕತ್ತಿಯನ್ನ ಲಾಘವದಿಂದ ತಿರುಗಿಸುತ್ತಾ ತನ್ನ ತಂದೆಯ ತೃಪ್ತಿಗಾಗಿ ಅಲ್ಲಲ್ಲಿ ತನ್ನೆದುರಿಗಾಗಿ ಬರುವ ವೀರರನ್ನ, ಭಯದಿಂದ ಓಡುವವರನ್ನು ಕತ್ತಿಯಿಂದ ಕೊಲ್ತಾ ಇದ್ದ. ಕೆಲವರನ್ನು ಎಳ್ಳು ಕಡ್ಡಿಯನ್ನ ಕಡಿಯುವಂತೆ ಕಡಿದ ಚೂರ್ಣ ಮಾಡಿದ. ಅಲ್ಲಲ್ಲಿ ಕೂಗಿಡುವವರು ಕೆಲವರು, ಪ್ರಯತ್ನದಿಂದ ಹೆಣಗಾಡುವವರು ಕೆಲವರು, ಕೆಳಗೆ ಬಿದ್ದವರು ಕೆಲವರು,
ಸಾವಿರಾರು ಲೆಕ್ಕದಿಂದ ತಲೆ ಇಲ್ಲದ ಮುಂಡಗಳು ಎದ್ದು ಕುಣಿದಾಡುವಂತೆ ಕೆಳಗೆ ಬೀಳ್ತಾ ಇದ್ವು. ಆಗಲೂ ಬಿಡದ ಅಶ್ವತ್ಥಾಮ ಆಯುಧಗಳನ್ನು ಹಿಡಿದು ತೋಳ್ಬಳೆಗಳನ್ನು ತೊಟ್ಟ ಆ ಕೈಗಳನ್ನ, ತೊಡೆಗಳನ್ನ, ಕಾಲುಗಳನ್ನ ಕತ್ತರಿಸ್ತಾ ಬಂದ. ಕೆಲವರಿಗೆ ಬೆನ್ನು ಮುರಿಯಿತು, ಕೆಲವರಿಗೆ ಪಕ್ಕೆಗಳು ನೆಗೆದವು, ಕೆಲವರ ತಲೆ ಬಿದ್ದು ಹೋಯ್ತು, ಕೆಲವರು ಬೆನ್ನು ತೋರಿಸುತ್ತಾ ಹೊಡೆದ್ರು, ಕೆಲವರು ಸೊಂಟ ಮುರಿಯಿತು, ಕೆಲವರಿಗೆ ಕಿವಿ ಹರಿಯಿತು. ಅಶ್ವತ್ಥಾಮನು ಕೆಲವರ ತೋಳುಗಳನ್ನು ಮುರಿದ, ಕೆಲವರ ತಲೆಗಳನ್ನ ದೇಹದೊಳಗೆ ಅದುಮಿ ಬಿಟ್ಟ. ಹೀಗೆ ಅವನು ನಾನಾ ಬಗೆಯ ಶಸ್ತ್ರಗಳಿಂದ ಕೊಲೆ ಮಾಡುತ್ತಿದ್ದಾಗ ಮೊದಲೇ ಕಗ್ಗತ್ತಲೆ ಕವಿದ ಆ ರಾತ್ರಿ ಇನ್ನೂ ಭಯಂಕರವಾಗಿ ತೋರಿತು. ಭೂಮಿಯು ಅರ್ಧ ಪ್ರಾಣದಿಂದ ಒದರಾಡುತ್ತಿರುವ ಮನುಷ್ಯರಿಂದಲೂ 100,000 ಲೆಕ್ಕದಲ್ಲಿ ಕೊಲ್ಲಲ್ಪಟ್ಟ ಆನೆ ಕುದುರೆಗಳಿಂದಲೂ ಭಯಂಕರವಾಗಿ ತೋರಿತು. ಯಕ್ಷ ರಾಕ್ಷಸರಿಂದಲೂ ಮುರಿದ ರಥ ಗಜ ತುರಗಗಳಿಂದಲೂ ಭಯಂಕರವಾದ ಯುದ್ಧ ಭೂಮಿಯಲ್ಲಿ ದ್ರೋಣಪುತ್ರನಿಂದ ಸಮೃದ್ಧವಾದ ಅನೇಕ ಪ್ರಾಣಿಗಳು ಉರುಳಿ ಬೀಳ್ತಾನೆ ಇದ್ವು. ಅನೇಕರಲ್ಲಿ ಭಯಾರ್ಥರಾಗಿ ತಮ್ಮ ಸಹೋದರನ್ನ, ಪಿತರನ್ನ, ಪುತ್ರರನ್ನ ಕೂಗಿಕೊಂಡ್ರು. ಇನ್ನು ಕೆಲವರು ಅಲ್ಲಿ ತಮಗೆ ಅಯ್ಯೋ, ಮಲಗಿದ್ದ ನಮ್ಮ ವಿಷಯದಲ್ಲಿ ಈ ಕ್ರೂರ ರಾಕ್ಷಸ ಕೃತ್ಯಗಳನ್ನ ಕೌರವರು ಕೂಡ ಮಾಡ್ಲಿಲ್ವಲ್ಲ, ಪಾಂಡವರ ಸಮೀಪದಲ್ಲಿ ಇಲ್ಲದ್ದರಿಂದಲೇ ಈಗ ನಮಗೆ ಇಂತಹ ವಿಪತ್ತು ಸಂಭವಿಸಿತು. ಕೃಷ್ಣನನ್ನ ಸಾರಥಿಯಾಗಿ ಉಳ್ಳ ಅರ್ಜುನನನ್ನ ಅಸುರರಾಗಲಿ, ಗಂಧರ್ವರಾಗಲಿ, ಯಕ್ಷ ರಾಕ್ಷಸರಾಗಲಿ ಕೊಲ್ಲಬಲ್ಲದೆ. ಆ ಅರ್ಜುನನು ಬ್ರಾಹ್ಮಣ ಪ್ರಿಯ, ಸತ್ಯಸಂಧ, ಶಾಂತ, ದಯಾಳು. ಹೀಗೆ ಮಲಗಿದ್ದವರನ್ನ, ಎಚ್ಚರ ತಪ್ಪಿದವರನ್ನ, ಬೈಲಿಂದ ಓಡುವವರನ್ನ, ತಲೆ ಕೂದಲು ಬಿಚ್ಚಿಕೊಂಡಿರುವವನನ್ನ ಎಂದಿಗೂ ಅವನು ಕೊಲ್ಲುವುದಿಲ್ಲ. ಕ್ರೂರ ಕರ್ಮಿಗಳಾದ ಯಾರೋ ರಾಕ್ಷಸರು ನಮ್ಮ ವಿಷಯದಲ್ಲಿ ಈ ಘೋರ ಕಾರ್ಯವನ್ನು ಮಾಡಿದ್ರಲ್ಲ ಎಂದು ಕಡಿಗಳಿಗೆ ಪ್ರದರ್ಶಿಸುತ್ತಾ ಭಯದಿಂದ ಹಾಗೆ ಮಲಗಿದ್ದು. ಈ ವಿಲಾಪಗಳು ಪ್ರಬಲವಾಗಿ ಒಂದು ಮುಹೂರ್ತ ಕಾಲಾಗಿದ್ದು ಅಡಗಿದವು. ನೆಲದಿಂದೆದ್ದ ಧೂಳಿಯ ರಕ್ತ ಪ್ರವಾಹದಿಂದ ಶಾಂತವಾದ ಮೇಲೆಯೂ ಅಶ್ವತ್ಥಾಮನ ಶಾಂತನಾಗದೆ ಭಯದಿಂದ ನಡುಗುತ್ತಿರುವ ಅನೇಕರನ್ನ ಹಿಡಿದು ಪಶುಗಳನ್ನು ಕಡಿಯುವಂತೆ ಕೊಲ್ತಾ ಇದ್ದ. ಹಿಂದೆ ಮುಂದೆ ನೋಡದೆ ಅಲ್ಲಿ ಅವನು ಅನ್ಯೋನ್ಯ ಆಲಿಂಗನದಿಂದ ಮಲಗಿದ್ದವರನ್ನ, ಅವಿತುಕೊಂಡವರನ್ನು, ಯುದ್ಧ ಮಾಡುವವರನ್ನು ಹಿಡಿದು ಕೊಂದ. ಬೆಂಕಿಯುರಿಯಿಂದಲೂ ಅಶ್ವತ್ಥಾಮನ ಶಸ್ತ್ರಗಳಿಂದಲೂ ಅನೇಕ ವೀರರು ಸತ್ತರು. ಮಹಾಭಯಂಕರವಾದ ಆ ರಾತ್ರಿ ಚರ ಪ್ರಾಣಿಗಳೆಲ್ಲಕ್ಕೂ ಉತ್ಸಾಹವರ್ಧಕವಾಗಿ ಆಯಿತು. ಒಡನೆಯ ಅಲ್ಲಿ ರಾಕ್ಷಸ ನರಮಾಂಸಗಳನ್ನು ತಿಂದು ರಕ್ತಪಾನ ಮಾಡುವ ಪಿಶಾಚಿಗಳು ಕಾಣಿಸಿದವು. ಭಯಂಕರವಾದ ಕೋರೆ ಹಲ್ಲುಗಳು, ಪೀತವರ್ಣದ ಮೈ, ರೌದ್ರಾಕೃತಿ, ಬೆಟ್ಟದಂತೆ ಹಲ್ಲುಗಳು, ಮೈಯಲ್ಲಿ ಬೂದಿ, ಭಯಂಕರವಾದ ಮುಖ, 5 ಕಾಲುಗಳು, ದೊಡ್ಡ ಹೊಟ್ಟೆ, ಹಿಮ್ಮೊಗವಾದ ಬೆರಳುಗಳು, ಕ್ರೂರ ಪ್ರಕೃತಿ, ವಿಕಾರ ರೂಪ, ಆರ್ತ ಧ್ವನಿ, ಕೆದರಿದ ತಲೆ, ಆನೆಯಂತೆ ಮುಖ, ಕಪ್ಪು ಮೈ, ಪತ್ನಿ ಪುತ್ರರೊಡನೆ ಸೇರಿದ್ದ ದೊಡ್ಡ ಗುಂಪು. ಇಂತಹ ರಾಕ್ಷಸರು, ಪಿಶಾಚಿಗಳು ಕಾಣಿಸಿದವು. ಅವುಗಳಲ್ಲಿ ಕೆಲವು ರಕ್ತವನ್ನು ಕುಡಿಯುತ್ತಾ ಬಲೆ ಬಹುರುಚಿ ಎಂದು ಇದು ಬಹಳ ಶುದ್ಧವಾದ, ಇದು ಬಹಳ ಮೇಲು ಎಂದು ಸಂತೋಷದಿಂದ ಗುಂಪು ಗೂಡಿ ಕುಣಿದಾಡದು. ಅವೆಲ್ಲವೂ ಯಥೇಚ್ಛವಾಗಿ ರಕ್ತ ಮಾಂಸಗಳನ್ನ, ಮೇಧಸ್ಸನ್ನು ಕುಡಿಯುತ್ತಾ, ಅಸ್ಥಿಗಳನ್ನು ಕಡಿಯುತ್ತಾ ಸಂತೋಷದಿಂದ ನಲಿತಾ ಇದ್ವು. ಕೆಲವು ರಾಕ್ಷಸರು ಮಾಂಸಗಳನ್ನು ಕಡೆ ತಿಂತಾ ಇದ್ರು. ಕೆಲವರು ಮಿತಿಮೀರಿ ಹಸೆಯನ್ನು ಕುಡಿದು ಗುಡಾಣದಂತೆ ದೊಡ್ಡ ಹೊಟ್ಟೆ ಉಳ್ಳವರಾಗಿ ಓಡಲಾರದೆ ಓಡ್ತಾ ಇದ್ರು. ನಾನಾ ತರದ ಮುಖವುಳ್ಳ ರಕ್ತ ಪಿಶಾಚಿಗಳು ಅಯುತ ನಿಯುತ ಪ್ರಯುತ ಸಂಖ್ಯೆಯಿಂದ ಕಾಣಿಸಿದ್ವು. ಸಂಖ್ಯೆ ಇದನ್ನು ಕೊಂಡು ಮಾಡಿದ್ರೆ 100, 10,000, ಲಕ್ಷ, ಕೋಟಿ, ಆಮೇಲೆ ಅರ್ಬುದ, ಆಮೇಲೆ ಬರೋದು ಅಯುತ ನಿಯುತ, ಇಲ್ಲ 100 ಹೆಚ್ಚಿಗೆ ಆಗ್ತಾ ಹೋಗುವಂತ ಸಂಖ್ಯೆಯಿಂದ ಕಾಣಿಸಿದ್ದು. ಈ ಭಯಂಕರವಾದ ಕೊಲೆಯಿಂದ ತೃಪ್ತಿಗೊಂಡ ಅನೇಕ ಭೂತಗಳು ಒಟ್ಟುಗೂಡಿದ್ವು. ಎಚ್ಚರ ತಪ್ಪಿ ಗಾಢ ನಿದ್ರೆಯಲ್ಲಿರುವ ಸೋಮಕರಿಗೆಲ್ಲ ಪ್ರಳಯ ರೂಪವಾದ ಆ ರಾತ್ರಿಯು ಮಹಾಭಯಂಕರವಾಗಿತ್ತು. ನಮ್ಮವರನ್ನೆಲ್ಲ ಕೊಂದು ಕೆಡೆಯಿದ ಅಂತಹ ಮಹಾಶೂರರ ಅವಸ್ಥೆ ಹೀಗಾದ ಮೇಲೆ ಕಾಲ ಮಹಿಮೆಯು ದಾಟಲು ಅಸಾಧ್ಯವಾದದ್ದು, ಅದರಲ್ಲಿ ಸಂಶಯವಿಲ್ಲ ಎಂದ. ಸಂಜಯ ಧೃತರಾಷ್ಟ್ರನಿಗೆ ಇದನ್ನೆಲ್ಲ ಹೇಳಿದ. ಆಗ ಧೃತರಾಷ್ಟ್ರ, ಸಂಜಯ, ನನ್ನ ಪುತ್ರನ ಜಯವನ್ನು ಕೋರತಕ್ಕಂತ ಅಶ್ವತ್ಥಾಮನು ಇಂತಹ ಮಹಾಕಾರ್ಯವನ್ನು ಏತಕ್ಕಾಗಿ ಮೊದಲೇ ಮಾಡಲಿಲ್ಲ? ಈಗ ಕ್ಷತ್ರಿಯರೆಲ್ಲರೂ ಕೊಲ್ಲಲ್ಪಟ್ಟ ಮೇಲೆ ಅವನ ಈ ಸಾಹಸ ಕಾರ್ಯವನ್ನು ಮಾಡಿದ್ದೇಕೆ ಎನ್ನಲು ಸಂಜಯನು, ಹೇ ಕುರುನಂದನ, ಆ ದ್ರೋಣಪುತ್ರನು ಪಾಂಡವರಿಗೆ ಭಯಪಟ್ಟು ಮೊದಲೇ ಇದನ್ನು ಮಾಡಲಿಲ್ಲ. ಈಗ ಪಾಂಡವರು, ಕೃಷ್ಣನು, ಸಾತ್ವಿಕ್ಯು ಈ ಮೂವರು ಸಮೀಪದಲ್ಲಿ ಇಲ್ಲದ ಸಮಯವನ್ನ ನೋಡಿ ಈ ಕಾರ್ಯವನ್ನು ಮಾಡಿದ. ಹೆಚ್ಚೇಕೆ ದೇವರಾಜನಾದ ಇಂದ್ರನಾದರೂ ಆ ಮೂವರ ಮುಂದೆ ಅಷ್ಟು ಮಂದಿಯನ್ನು ಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ರಾತ್ರಿ ನಿದ್ದೆಯಿಂದ ಮೈಮರೆತಿದ್ದ ಜನಗಳ ವಿಷಯದಲ್ಲಿ ಈ ಕಾರ್ಯವನ್ನು ಮಾಡಿದ ಅಶ್ವತ್ಥಾಮ ಬೆಳಗಿನ ಜಾವದಲ್ಲಿ ಅಲ್ಲಿಂದ ಹಿಂತಿರುಗಲು ಉದ್ದೇಶಿಸಿದ. ಮನುಷ್ಯ ರಕ್ತದಿಂದ ನೆನೆದ ಅಶ್ವತ್ಥಾಮನ ಕೈಯಲ್ಲಿ ಹಿಡಿದ ಕತ್ತಿಯು ಅವನ ಕೈಗೆ ಬಲವಾಗಿ ಅಂಟಿಕೊಂಡಿತ್ತು. ಪ್ರಳಯಾಗ್ನಿಯು ಸಮಸ್ತ ಪ್ರಾಣಿಗಳನ್ನು ದಹಿಸುವಂತೆ ಅಶ್ವತ್ಥಾಮನ ಶತ್ರುಗಳನ್ನು ನಿಶೇಷವನ್ನಾಗಿ ಮಾಡಿ
ತನ್ನ ತಂದೆಯ ಋಣವನ್ನು ತೀರಿಸಿಕೊಳ್ಳಬೇಕೆಂಬ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬೆಳಗಿನ ಜಾವದಲ್ಲಿ ರಹಸ್ಯ ಮಾರ್ಗವಾಗಿ ಹೊರಟು ಬಿಟ್ಟ. ಬಿಡಾರದಲ್ಲಿ ರಾತ್ರಿ ನಿದ್ದೆ ಮಾಡುತ್ತಿದ್ದ ಜನಗಳ ಮಧ್ಯಕ್ಕೆ ಹೇಗೆ ಪ್ರವೇಶಿಸನೋ ಅದೇ ರೀತಿಯಲ್ಲಿ ಬರುವಾಗಲೂ ನಿಶ್ಶಬ್ದವಾಗಿ ಜನರನ್ನು ಕೊಲ್ಲುತ್ತಾ ಹೊರಗೆ ಬಂದ. ಆತನು ಹೊರಕ್ಕೆ ಬಂದು ಕೃಪಾಕೃತವರ್ಮರೊಡನೆ ಸೇರಿ ಸಂತೋಷದಿಂದ ತನ್ನ ಸಾಹಸ ಕೃತ್ಯಗಳನ್ನೆಲ್ಲ ವಿವರಿಸಿದ. ಅವನ ಪ್ರಿಯ ವಾಕ್ಯವನ್ನು ಕೇಳಿ ಆ ಮೂವರು ಸಂತೋಷದಿಂದ ಕೋಲಾಹಲ ಮಾಡಿ ಕೈಗಳನ್ನು ತಟ್ಟಿದರು. ಒಬ್ಬರೊಡನೊಬ್ಬರು ಕಲಿತು ಅದೃಷ್ಟವು ಅಂತ ಹೇಳಿಕೊಂಡ್ರು. ಅವರಿಬ್ಬರಿಂದಲೂ ಸ್ತುತಿಸಲ್ಪಡುತ್ತಾ ಅಶ್ವತ್ಥಾಮ ಅವರಿಬ್ಬರನ್ನು ಆನಂದಿಸಿ ಎಲ್ಲಾ ಪಾಂಚಾಲರು, ದ್ರೌಪದಿ ಪುತ್ರರು, ಸೋಮಕರು, ಮಾತ್ಸ್ಯರು ಹತರಾದರು. ಈಗ ನಾವು ಕೃತಕೃತ್ಯರಾದವು. ಕಾಲ ತಾಮಸವಿಲ್ಲದೆ ರಾಜನಿಗೆ ಹೋಗೋಣ. ಅವನಿನ್ನೂ ಜೀವಸಹಿತವಾಗಿದ್ರೆ ಅವನಿಗೂ ಈ ಪ್ರಿಯ ವಾಕ್ಯವನ್ನು ತಿಳಿಸೋಣ ಎಂದ. ಇಲ್ಲಿಗೆ 8ನೇ ಅಧ್ಯಾಯ. ಮಾರಣ ಹೋಮ. ಸೇಡು ಒಂದಕ್ಕೊಂದಕ್ಕೆ ಪ್ರತಿಯಾಗಿ ಸೇಡು ತೀರಿಸ್ಕೊಳ್ಳೋದು. ಒಟ್ಟಿನಲ್ಲಿ ಭಗವಂತನ ಸಂಕಲ್ಪ. ಯಾರ್ಯಾರು ಬಂದ್ರು ಅವ್ರವ್ರ ಕೆಲಸ ಆದ್ಮೇಲೆ ಎಲ್ಲರೂ ಹೋಗ್ಬೇಕಾದ್ರೆ. ಶಿಖಂಡಿ ವೃತ್ತ ಅಂತ ಮೊದಲಿಂದ ಎಲ್ಲ ಕೇಳಿದಿರಿ. ಅಂಬೆ, ಅಂಬಿಕೆ, ಅಂಬಾಲಿಕೆ, ಅಂಬೆ ಏನಾದ್ರು ಮಾಡಿ ಭೀಷ್ಮ ಮೇಲೆ ಇದನ್ನ ತೀರ್ಸ್ಕೋಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ಲು. ಪರಶುರಾಮನ ಹತ್ರ ಹೋದ್ಲು, ಶಿವನನ್ನು ಕುರಿತು ತಪಸ್ ಮಾಡಿದ್ಲು. ಅದಕ್ಕಾಗಿ ಇನ್ನೊಂದು ಜನ್ಮದಲ್ಲಿ ಬರ್ತೀನಿ ಅಂತ ಅವನೇ ಶಿಖಂಡಿಯಾಗಿ ಬಂದಿದ್ದ. ಶಿಖಂಡಿ ಬಂದು ಭೀಷ್ಮನನ್ನ ಆಯ್ತಲ್ಲ, ಮತ್ತೆ ಶಿಖಂಡಿಯ ಕೊನೆ ಹೇಗೆ ಇಲ್ಲಿ ಅಶ್ವತ್ಥಾಮ ಶಿಖಂಡಿಯನ್ನು ಮುಗಿಸಿದ್ದು. ದೃಪದ, ದ್ರೋಣ ಇಬ್ಬರು ಕೂಡ ಬಾಲ್ಯ ಸ್ನೇಹಿತರು. ಇವನು ಬ್ರಾಹ್ಮಣ ದ್ರೋಣ, ದೃಪದ ಕ್ಷತ್ರಿಯ ರಾಜಕುಮಾರ, ಪಾಂಚಾಲ ದೇಶದ ರಾಜಕುಮಾರ. ಅವ್ರಿಗೆ ಎಷ್ಟು ಗಳಸ್ಯ ಗಂಟಸ್ಯ ಅಂದ್ರೆ, ನಾನು ಮುಂದೆ ರಾಜನಾದ್ರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನೀನ್ ಕೊಡ್ತೀನೋ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಬ್ಬರು ಆಮೇಲೆ ಅವರ ಗುರುಕುಲ ಮಾಸ ಮುಗಿದ್ಮೇಲೆ ಅವರವರ ಊರುಗಳಿಗೆ ಹಿಂತಿರುಗಿದ್ರು. ಇವನು ಯುವರಾಜನಾದ. ದ್ರೋಣ ವಿವಾಹವಾಗಿ ಒಂದು ಮಗು ಬೇರೆ, ಇವನೇ ಅಶ್ವತ್ಥಾಮ. ಕೃಪಾಚಾರ್ಯನ ತಂಗಿ ಕೃಪಿಯನ್ನ ದ್ರೋಣ ಮದುವೆ ಆಗಿದ್ದು. ಅವನಿಗೆ ದಾರಿದ್ರ್ಯ, ಅವನ ಕರ್ಮದ ಇದ್ರ ಪ್ರಕಾರ. ಅಶ್ವತ್ಥಾಮನಿಗೆ ಹಾಲು ಅಂತೇಳಿ ಅಕ್ಕಿ ಹಿಟ್ಟನ್ನ ನೀರಿನಲ್ಲಿ ಕರೆಸಿ ಕುಡಿಸ್ತಿದ್ದವಳು. ಅವಳು ಕೃಪಿ ಹೇಳಿದ್ಲು, ಏನೋ ದ್ರೋಣನಿಗೆ, ನಿನ್ನ ಮಿತ್ರ ಅಂತ ಹೇಳ್ತೀಯಲ್ಲ ದೃಪದ, ಅವನ ಹತ್ರ ಹೋಗಿ ನೀನು ಒಂದ್ ಸ್ವಲ್ಪ ಏನಾದ್ರು ಕೇಳ್ಕೊಂಬ ಅಂತ. ಇಲ್ಲಿ ನೀವು ಒಂದು ಕಂಪ್ಯಾರಿಸನ್ ಮಾಡ್ಬೇಕು. ಈ ಸುಧಾಮನ ಹೆಂಡತಿಯೋ, ಸುಧಾಮನನ್ನ ನೀನು ಕೃಷ್ಣ ನಿನ್ ಫ್ರೆಂಡ್ ಎಲ್ಲ ಅನ್ಸ್ಕೊಟ್ಟಿದ್ದು. ಹಾಗೆ ದ್ರೋಣ ತನ್ನ ಬಡತನ, ತೀವ್ರತೆ, ಸಂಸಾರದ ಇದಕ್ಕೆ ಇವನಿಂದ ಸಹಾಯ ಸಿಗ್ಬಹುದು ಅಂತ ಬಂದ. ಸಭೆಯಲ್ಲಿ ರಾಜನಾಗಿ ಕೂತಿದ್ದಾನೆ ಸಿಂಹಾಸನದಲ್ಲಿ ದೃಪದ. ಇವನು ಬಂದ, ದೃಪದ ಏನೋ ಅಂತ ಅಂದ್ಬಿಟ್ಟು ರಾಜನಿಗೆ ಕೊಡಬೇಕಾದ ಮರ್ಯಾದೆ. ಅವನಿಗೂ ತಲೆ ತಿರುಗಿತ್ತು. ಪೀಠದಲ್ಲಿ ಕೂತ್ಕೊಂಡು ಅವನು ಬಡ ಬ್ರಾಹ್ಮಣ, ಬಟ್ಟೆನೋ ಹರಿದೋಗಿರೋದಕ್ಕೆ ಬಂದಿದ್ದಾನೆ. ಅವನೇನು ಕನ್ಸಿಡರ್ ಮಾಡ್ಲಿಲ್ಲ. ಅವನನ್ನ ಅವಮಾನ ಮಾಡಿದ ಎಲ್ಲರ ಮುಂದೆ. ದ್ರೋಣನ ಕೋಪ ಬಂತು. ದೃಪದ, ನೀನ್ ಪ್ರಾಮಿಸ್ ಮಾಡಿದ್ದೆ ನನಗೆ ರಾಜ್ಯ ಇದು ಬಂದ್ರೆ ಅರ್ಧ ಭಾಗ ನೀನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂತ. ನಿನ್ ತಲೆ ಕೆಟ್ಟಿದೆ ನಿನಗೆ, ಬ್ರಾಹ್ಮಣನಿಗೆ ಅಂತ ಎಲ್ರ ಮುಂದೆ ಅವನು ಅವಹೇಳನ ಮಾಡಿದಾಗ ಇವನು ಕೋಪ ಬ್ರಾಹ್ಮಣನಿಗೆ ರೇಗಿಸಿದ್ದು. ಅವನು ಎಲ್ರ ಮುಂದೆನೆ ಒಂದ್ ಶಬ್ದ ಮಾಡ್ದ ದ್ರೋಣ, ನಿನ್ನನ್ನ ನನ್ನ ಶಿಷ್ಯನ ಹತ್ರ ಹೆಡೆ ಮುರಿ ಕಟ್ಟಿ ನನ್ನ ಮಂಚದ ಕಾಲ ಕಟ್ಟಿಸ್ಕೊಳ್ದೆ ಇದ್ದೆ ನನ್ನ ಹೆಸರು ದ್ರೋಣನೇ ಅಲ್ಲ ಅಂತ ಹೇಳ್ಬಿಟ್ಟು ಹೋದ. ಆ ಸೇಡಿನಿಂದಾನೇ ಅವನು ಬರ್ತಾ ಇದ್ದಾಗಲೇ ಇಲ್ಲಿ ಕೌರವ ಪಾಂಡವರ ಭೀಷ್ಮ ನೋಡಲ್ಲ, ಇವರಿಗೆ ಕೌರವರು ಪಾಂಡವರಿಗೂ ಗುರುವಾಗಿ ಅವನನ್ನ ಧನುರ್ವಿದ್ಯೆಯಲ್ಲಿ ತಿಳಿಸೋದಕ್ಕಿಂತ ದ್ರೋಣನಿಗೆ ಇವ್ರ ಮನೆಯಲ್ಲಿ ಊಟಕ್ಕೆ ಅನ್ನೋದಕ್ಕಿಂತ ಅವನು ಸೇಡು ತಿಳಿಸ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಸರಿಯಾದ ಶಿಷ್ಯನನ್ನು ತಯಾರು ಮಾಡಬೇಕು ಅಂತ ಎಲ್ಲ ಮಾಡಿ, ಅವನ ಉದ್ದೇಶ ಏನು, ಯಾವಾಗ ನಾನು ದೃಪದನನ್ನ ಹೆಡೆಮರಿ ಕಟ್ಟಿ ನನ್ನ ಮಂಚದ ಕಾಲಕ್ಕೆ ಕಟ್ಟಿಸ್ಕೊಳ್ತೀನೋ ನನ್ನ ಶಪಥ ಪೂರೈಸಬೇಕು ಅಂತ. ಅದಕ್ಕಾಗಿ ಎಲ್ಲ ತಯಾರು ಮಾಡಿದ್ರು ದುರ್ಯೋಧನ ಬೇರೆ ಎಲ್ಲರೂ ಕೂಡ. ಆದ್ರೆ ಅರ್ಜುನನೊಬ್ಬ ಇವನ ಎಕ್ಸ್ಪೆಕ್ಟೇಷನ್ಗೆ ಬಂದವನು. ಅದಕ್ಕೆ ಅರ್ಜುನ ಹೇಳ್ದ, ಗುರುಗಾಣಿಕೆ ನನಗೇನು ಅಂದ್ರೆ, ಹೋಗಿ ಆ ದೃಪದ ರಾಜನನ್ನ ಕೊಲ್ಲಬಾರ್ದು, ಯುದ್ಧದಲ್ಲಿ ಸೋಲಿಸಿ ಅವನ ಕೈ ಕಾಲಿಗೆ ಕಟ್ಟಿ ಹೆಡೆ ಮುರಿ ಕಟ್ಟಿ ಎಳ್ಕೊಂಡ್ಬಂದು ನನ್ನ ಮಂಚದ ಕಾಲಿಗೆ ಅವನನ್ನು ಕಟ್ಟಬೇಕು ಅಂತ. ಆಯ್ತು ಗುರುಗಳಿಂದ ಅವನು ದ್ರೋಣನ
ಇದನ್ನ ಮುಗಿಸೋದಕ್ಕಾಗಿ ಅರ್ಜುನ ಹೋಗಿ ದ್ರುಪದನನ್ನ ಹೇಳ್ಕೊಂಬಂದ. ಮುಂದಿನ ಭಾವಿ ಮಾವ, ಅವಾಗಿನ್ನೂ ಇದೆಲ್ಲ ಇರ್ಲಿಲ್ಲ. ದ್ರೌಪದಿ ಸ್ವಯಂವರ ಇದೆಲ್ಲ ಆದ್ಮೇಲೆ ತಾನೆ ಅವನ ಸಂಬಂಧ. ದ್ರುಪದನನ್ನ ಕರ್ಕೊಂಡು ಬಂದು ಇವನ ಕಾಲಿಗೆ ಕಟ್ಟಿದ್ದಾಯ್ತು. ಆಮೇಲೆ ಏನ್ ಮಾಡ್ದ ದ್ರೋಣ, ಆಯ್ತು ನೋಡೋ, ನಾನು ಶಬ್ದ ಮಾಡಿದ್ದೀನಿ, ಅದಕ್ಕಾಗಿ ಅದನ್ನ ಪೂರೈಸಿಕೊಳ್ಳೋದಕ್ಕೆ ಮಾಡಿದ್ದೀನಿ, ಬಿಡಿಸ್ತಾ ಇದ್ದೀನಿ. ಈಗ ಒಂದ್ ಕೆಲಸ ಮಾಡ, ನೀನು ನನ್ನ ಬಂದಿಯಾಗಿದ್ದೀಯ, ನಿನ್ನ ರಾಜ್ಯ ಪೂರ ನಂದು, ಅದರಲ್ಲಿ ನೀನು ಅರ್ಧ ಭಾಗ ನೀನ್ ಇಟ್ಕೋ, ಇನ್ನರ್ಧ ಭಾಗ ನಾನು ಇಟ್ಕೊಳ್ತೀನಿ. ನಾವು ಮತ್ತೆ ಮಿತ್ರರಾಗಿ ಮುಂದುವರಿಯೋಣ ಅಂತ. ಎಲ್ರ ಮುಂದೆ ಇವನ್ ಹೀಗೆ ಅವಮಾನ ಮಾಡಿದಾಗ ಆಯ್ತು, ಹಾಗೆ ದ್ರುಪದನಿಗೂ ಕೂಡ ಅವಮಾನ ಇವರೆಲ್ಲರ ಮುಂದೆ. ಅವನ ತಲೆ ಬಗ್ಸ್ಕೊಂಡು ಹ್ಞೂ ಅಂತ ಅಂದ್ಬಿಟ್ಟು ಹೋಗಿ ಶಿವನನ್ನ ಪ್ರಾರ್ಥನೆ ಮಾಡಿದ. ಶಿವನನ್ನ ಪ್ರಾರ್ಥನೆ ಮಾಡಿ ಒಂದು ದೊಡ್ಡ ಯಜ್ಞವನ್ನೇ ಅವನ ಇವರಲ್ಲಿ ಸೇರಿಸ್ಕೊಂಡು ಮಾಡಿದ. ಉದ್ದೇಶ ಏನೋ, ನನಗೆ ದ್ರೋಣನನ್ನ ಕೊಲ್ಲುವಂತ ಮಗ ಹುಟ್ಟಬೇಕು ಅಂತ. ಯುದ್ಧ ನಡೆದಿದೆ, ಅಯ್ಯೋ ಯಜ್ಞ ಎಲ್ಲ ಆಗಿ ಇನ್ನೇನು ಫಲ. ಈಗ ಈ ಇದರಲ್ಲಿ ಪುತ್ರಕಾಮೇಷ್ಟಿ ಯಾಗದಲ್ಲಿ ಪಾಯಸ ಸಿದ್ಧವಾದಂತೆ ಇಲ್ಲೂ ಕೂಡ ಆ ಚರು ಸಿದ್ಧವಾದಾಗ ಪಕ್ಕದಲ್ಲಿ ನೋಡಿದ್ರೆ ದ್ರೌಪದನ ಪತ್ನಿ ಇರ್ಲಿಲ್ಲ. ಕೋಪವಂತವನಿಗೆ ತೆಗೆದು ಅಗ್ನಿನಲ್ಲೇ ಸುದ. ಅಗ್ನಿಯಿಂದ ಹುಟ್ಟು ಬಂದವಳು ದ್ರೌಪದಿ, ಹಾಗೆ ದೃಷ್ಟದ್ಯುಮ್ನ. ಇವರಿಬ್ರು ಕೂಡ ಬೆಂಕಿಯಿಂದ ಹುಟ್ಟು ಬಂದವರು. ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣನ ಕೊಲ್ಲೋದಕ್ಕೆ ಅಂತ ಎಲ್ಲರಿಗೂ ವಿಚಿತವಾಗಿತ್ತು. ಈಗ ಈ ಅಧ್ಯಾಯ ಓದಿದ್ರಲ್ಲಿ ತಂದೆಯ ಸೇಡನ್ನು ತೀರ್ಸ್ಕೋಬೇಕು. ಅವನು ಶರೀರವನ್ನ ಅಶ್ವತ್ಥಾಮ ಆತ ಕುಂಜರಹ ಅಂತ ಅಂದ್ಬಿಟ್ಟು, ಅದು ಧರ್ಮರಾಜನ ಬಾಯಿಂದ ಬಂತು ಮಾತು ಅಂತ ಹೇಳಿ ಶರೀರವನ್ನು ಸ್ತಂಭಿಸಿ ಅವನು ಹೊರಗಡೆ ಹೋದಾಗ ದುಷ್ಟದ್ಯುಮ್ನ ಬಂದು ದ್ರೋಣನ ತಲೆಯನ್ನು ಕತ್ತರಿಸಿದ. ಈ ಗುರುಗಳು ಒಂದು ಬೇರೆಯವರು ಹೇಳ್ತಾ ಇದ್ದಾಗಲೂ ಅವನ್ ತೆಗೆದ. ಅವನ್ ಬಂದಿದ್ದೆ ಆ ಕೆಲಸಕ್ಕೆ, ಅವನ ಜನ್ಮಕ್ಕೆ ಅವನ್ ಮುಗಿಸಿದ್ದ. ಈಗ ದುಷ್ಟದ್ಯುಮ್ನ ಒಂದು ಎಂಡು ತೋರಿಸ್ಬೇಕಲ್ಲ, ಅದನ್ನ ಭಗವಂತ ಈ ರೀತಿ ಮಾಡಿ ಅಶ್ವತ್ಥಾಮನಿಂದ ಅವನನ್ನ ಕೊಲಿಸಿದ್ದು. ಒಟ್ಟಿನಲ್ಲಿ ಈ ಸೇಡು ಒಂದಕ್ಕೊಂದಕ್ಕೆ. ಆಮೇಲೆ ಏನು, ಅಶ್ವತ್ಥಾಮನೇನು ಎಲ್ಲ ಅಪ್ರಿಶಿಯೇಟ್ ಮಾಡಿದ್ರ ನೋಡಿ ಮುಂದೆ ಬರುತ್ತೆ ಕಥೆನಲ್ಲಿ. ದುರ್ಯೋಧನನು ಅವನನ್ನ ಹೇಳ್ತಾನೆ, ಏನು ಯಾರು ನಿರಪಾಯರಾಗಿ ಆಯುಧಗಳಿಲ್ಲದೆ ನೆಮ್ಮದಿಯ ಮಲಗಿದ್ದವರು ಅವರ ಮೇಲೆ ಹೋಗಿ ನೀನ್ ಪೌರುಷ ತೋರಿಸಿದ್ಯಾನು, ನಿಜವಾಗ್ಲೂ ನಿನಗೆ ಶಕ್ತಿ ಧೈರ್ಯ ಇವೆಲ್ಲ ಇದೆ ಅಂತಂದ್ರೆ ಯುದ್ಧಕ್ಕೆ ಕರೆದು ಅವರುಗಳಿಗೂ ಆಯುಧಗಳನ್ನು ಕೊಟ್ಟು ಆಮೇಲೆ ಮಾಡಬೇಕಾಗಿತ್ತು ಅಂತ. ಇದರಲ್ಲಿ ಏನ್ ಬರುತ್ತೆ ನೋಡ. ಈಗ ಸಾಮಾನ್ಯವಾಗಿ ನಾವೇನ್ ಕಥೆನಲ್ಲಿ ಕೇಳಿರೋದು, ಇವರೆಲ್ಲ ಮಲಗಿದ್ರು, ರಾತ್ರಿ ಮೆತ್ತಗ್ ಬಂದ ಶಿಬಿರದಲ್ಲಿ ಕೊಂದು ಬಿಟ್ರು ಅಂತ. ಈಗ ಮೂಲ ಮಹಾಭಾರತದಲ್ಲಿ ಏನ್ ಬಂದಿದ್ದು ಅಂದ್ರೆ, ದೃಷ್ಟದ್ಯುಮ್ನನ್ನ ಕೆಳಕ್ಕೆ ತುಳಿದು ಮಾಡಿ ಅವನು ಎದ್ದು ಚೇತರಿಸುವಷ್ಟರಲ್ಲಿ ಅವನ ತಲೆಯನ್ನು ತೆಗೆದ. ಆಮೇಲೆ ಒಬ್ಬೊಬ್ಬರಾಗಿ ಬಂದ್ರು ಪಾಂಡವರ ಕುಮಾರರೆಲ್ಲ. ಯಾರು ಕೂಡ ಯುದ್ಧಕ್ಕೆ ಸಿದ್ಧರಾಗಿರ್ಲಿಲ್ಲ, ಯಾಕೆಂದ್ರೆ ಮಹಾಭಾರತದ ಯುದ್ಧ ಮುಗಿದೋಗಿತ್ತು. ಎಲ್ರು ವಿಜಯದ ಇದರಲ್ಲಿ ಆರಾಮಾಗಿ ಮಲಗಿದ್ರು. ಯಾರಿಗೂ ಕೂಡ ಏನೋ ಪ್ರಿಕಾಷನ್ನು, ಇನ್ಯಾರು ಬಂದ್ಬಿಡ್ತಾರೆ ಸೆಕ್ಯೂರಿಟಿ ಅದು ಇದು ನೋಡ್ಬೇಕಿತ್ತ, ಏನಿಲ್ಲ. ಎಲ್ರು ಸಂತೋಷದಿಂದ ಮಲಗಿದ್ರು ತಮ್ಮ ವಿಜಯನ ನೆನ್ಸ್ಕೊಂಡು. ಇವನು ಒಂದೇ ಸರಿ ಇದಕ್ಕೆಲ್ಲ ಪ್ರೇರಕನೇ ಆ ಗೂಬೆ, ಆಲದ ಮರದ ಮೇಲೆ ಇದ್ದಿದ್ದ ಕಾಗೆಗಳನ್ನೆಲ್ಲ ಕೊಂದಿದ್ದು, ಅದೇ ಇವನಿಗೆ ಮಾರ್ಗದರ್ಶನ. ಅದನ್ನ ಇಟ್ಕೊಂಡು ಇವನು ಮಾಡಿ ಈ ರೀತಿ. ಅಲ್ಲಿಗೆ 8ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 9ನೇ ಅಧ್ಯಾಯ. ಅಶ್ವತ್ಥಾಮಾದಿಗಳು ಅಂದ್ರೆ ಅವ್ರು 3 ಜನ, ಕೃಪ, ಕೃತವರ್ಮ, ಅಶ್ವತ್ಥಾಮ. ದುರ್ಯೋಧನ ಬಳಿಗೆ ಬಂದು ನಡೆದ ವೃತ್ತಾಂತವನ್ನ ತಿಳಿಸಿದ್ದು. ದುರ್ಯೋಧನನು ಪ್ರಾಣ ಬಿಟ್ಟಿದ್ದು. ಅಶ್ವತ್ಥಾಮಾದಿಗಳು ನಗರಕ್ಕೆ ಹೋಗಿದ್ದು. ಸಂಜೀವನಿಗೆ ದಿವ್ಯ ಜ್ಞಾನ ಹೋಗಿದ್ದು. ನೋಡಿ, ಎಲ್ಲ ಬಹಳ ಮುಖ್ಯವಾದದ್ದು. ಸಂಜೀವನಿಗೆ ವ್ಯಾಸರು ಕೊಟ್ಟಿದ್ರಲ್ಲ, ಏನೇನ್ ನಡೆಯುತ್ತೆ ಎಲ್ಲದನ್ನು ತಿಳಿಸುವಂತ ಅಂದ್ಬಿಟ್ಟು. ಧೃತರಾಷ್ಟ್ರನಿಗೆ ಹೇಳಿದ್ರೆ ಬೇಡ, ಸಂಜೀವನಿ ಕೊಡಿ ಅಂತ ಅಂದ್ಬಿಟ್ಟು ಭಗವದ್ಗೀತೆ ಉಪದೇಶ ನಡೆದಿದ್ದು, ವಿಶ್ವರೂಪ ದರ್ಶನ ಎಲ್ಲ ನೋಡಿದ್ನಲ್ಲ. ಕಾಲದ ಇದ್ರಲ್ಲಿ ಯಾವ್ದಾದ್ರು ಕೆಲಸ ಆದ್ಮೇಲೆ ಎಲ್ಲವೂ ಮುಗಿಯುವಂತದ್ದು. ಸಂಜೀವನಿಗೆ ದಿವ್ಯ ಜ್ಞಾನ ಏನ್ ನೋಡ್ತಾ ಇದ್ನೋ ಎಲ್ಲ ಟಿವಿನಲ್ಲಿ ನೋಡಿದಂತೆ ಏನೇನ್ ನಡೀತಾ ಇದೆಯೋ ಎಷ್ಟೋ ದೂರದಲ್ಲಿ ಅವೆಲ್ಲ ಆ ಜ್ಞಾನ ಕೂಡ ಹೋಯ್ತು ಅನ್ನೋದು 9ನೇ ಅಧ್ಯಾಯ. ಕೃಪಾ, ಕೃತವರ್ಮ, ಅಶ್ವತ್ಥಾಮ 3 ದುರ್ಯೋಧನ ಬಿದ್ದಿರೋ ಸ್ಥಳಕ್ಕೆ ಬಂದು ತಮ್ಮ ರಥದಿಂದ ಇಳಿದು ಅರ್ಧ ಪ್ರಾಣದಿಂದ ನರಳುತ್ತಿದ್ದ ಆ ನಿನ್ನ ಮಗ ದುರ್ಯೋಧನ ಬಳಿ ಬಂದ್ರು. ಸಂಜೆಯ ಮುಂದುವರಿಸ್ತಾ ಇದ್ದಾನೆ ಕಥೆನ. ತೊಡೆ ಮುರಿದು ಅಲ್ಪ ಪ್ರಾಣದಿಂದ ಪ್ರಜ್ಞಾಹೀನನಾಗಿ ರಕ್ತವನ್ನು ಕಕ್ಕುತ್ತಾ ಮಲಗಿರುವ ದುರ್ಯೋಧನ ಸುತ್ತಲೂ ಭಯಂಕರ ಆಕಾರವುಳ್ಳ ಅನೇಕ ದೃಷ್ಟ ಮೃಗಗಳು
ಹಸಿದ ನಾಯಿ, ತೋಳ ಮುಂತಾದವು ನಿಂತಿದ್ವು. ತನ್ನನ್ನು ಕಚ್ಚಿ ತಿನ್ನುವ ಆತುರದಿಂದ ಆ ದುಷ್ಟ ಮೃಗಗಳು ನಿನ್ನ ಮಗನು ತಾನೇ ಪ್ರಯಾಸದಿಂದ ನಿವಾರಿಸುತ್ತಾ ಮಹಾವೇದನೆಯಿಂದ ಭೂಮಿಯಲ್ಲಿ ಹೊರಡಾಡ್ತಾ ಇದ್ದ. ಹೀಗೆ ರಕ್ತದಲ್ಲಿ ನೆನೆದು ನೆಲದ ಮೇಲೆ ಮಲಗಿರುವ ಆ ದುರ್ಯೋಧನನ್ನು ಕಂಡು ಅಶ್ವತ್ಥಾಮ, ಕೃಪಾ, ಕೃತವರ್ಮ ಮೂವರು ಶೋಕದಿಂದ ಪ್ರಲಪಿಸಿದರು. ಆ ಮೂವರ ನಡುವೆ ತ್ರೇತಾಗ್ನಿಗಳಿಂದ ಆವೃತವಾದ ಯಜ್ಞವೇದಿಗಂತೆ ಕಾಣಿಸ್ತಾ ಇತ್ತು. ಆಮೇಲೆ ಕೃಪಾ ಆ ಅರಸನ ಬಾಯಿಂದ ಸವಿಸುವ ರಕ್ತವನ್ನ ಕೈಯಿಂದ ಬರೆಸುತ್ತಾ, ಆಹಾ ಆಹಾ, 11 ಅಕ್ಷೋಹಿಣಿ ಸೈನ್ಯಗಳಿಗೆ ಒಡೆಯನಾದ ಈತನು ಹೀಗೆ ರಕ್ತ ದಿಗ್ಧನಾಗಿ ಮರಣಶೆಯಲ್ಲಿ ಮಲಗಿರೋದನ್ನ ದೈವವಾದರೂ ಹೇಗೆ ಸಹಿಸುತ್ತೋ, ಆ ಮಹಾರಾಜನ ಪಕ್ಕದಲ್ಲಿ ಸುವರ್ಣದಿಂದ ಅಲಂಕೃತವಾದ ಆತನ ದಿವ್ಯ ಗದೆ ಬಿದ್ದಿರೋದನ್ನು ನೋಡು. ಯಾವ ಯುದ್ಧದಲ್ಲಿಯೂ ಈತನು ಈ ಗದೆಯನ್ನು ಕೈ ಬಿಟ್ಟವನಲ್ಲ. ಸ್ವರ್ಗಕ್ಕೆ ಹೋಗುವಾಗಲೂ ಇದು ಆತನನ್ನ ಬಿಟ್ಟು ಹೋಗುವಂತಿಲ್ಲ. ಅರಮನೆಯಲ್ಲಿ ರಾಜನೊಡನೆ ರಾಜಪತ್ನಿ ಮಲಗುವಂತೆ ಆ ರಾಜನ ಪಕ್ಕದಲ್ಲಿ ಬಿದ್ದಿರುವ ಸುವರ್ಣ ಅಲಂಕೃತವಾದ ಆ ಗದೆಯನ್ನು ನೋಡು. ಪ್ರಾಣ ಭಯಂಕರನು ವೀರಾಗ್ರಣಿಯವಾದಂತಹ ಈ ರಾಜನು ಮೃತನಾಗಿ ಧೂಳು ಕವಿದು ಬಿದ್ದಿದ್ದಾನಲ್ಲ. ಕಾಲ ವೈಪರೀತ್ಯವನ್ನು ನೋಡಿದೆಯಾ? ಅನೇಕ ಕ್ಷತ್ರಿಯೋತ್ತಮನು ಯಾವನಿಂದ ಕೊಲ್ಲಲ್ಪಟ್ಟು ಭೂಮಿಯಲ್ಲಿ ಮಲಗ್ತಾ ಇದ್ವೋ ಅಂತಹ ಕೌರವ ರಾಜನೇ ಈಗ ಶತ್ರುಗಳಿಂದ ಕೊಲ್ಲಲ್ಪಟ್ಟು ನೆಲದ ಮೇಲೆ ಮಲಗಿದ್ದಾನೆ. 100 ಮಂದಿ ರಾಜರು ಭಯದಿಂದ ಯಾವನಿಗೆ ತಲೆ ಬಗ್ಸ್ತಾ ಇದ್ನು, ಆತನೇ ಈಗ ಮಾಂಸಾಹಾರಿಗಳಾದ ಪ್ರಾಣಿಗಳಿಂದ ಪರಿವೃತನಾಗಿ ವೀರಶೈಯಲ್ಲಿ ಮಲಗಿದ್ದಾನೆ. ಹಿಂದೆ ಯಾವ ರಾಜನನ್ನು ಜನರು ಹಣಕ್ಕಾಗಿ ಉಪಾಸಿಸ್ತಾ ಇದ್ರೋ ಅದೇ ರಾಜನನ್ನ ಈಗ ಮಾಂಸಾಪೇಕ್ಷಿಗಳಾದ ರಾಕ್ಷಸರು ಉಪಾಸನೆ ಮಾಡ್ತಾ ಇದ್ದಾರೆ. ಯಾವಾಗ ಇವನು ಪ್ರಾಣ ಹೋಗುತ್ತೋ ತಿನ್ಬೇಕು ಅಂತ ತೋಳಗಳು ಕಾಯ್ತಾ ಇರುತ್ತವೆ. ಹಿಂದಿನಿಂದ ಈ ಕಡೆ ತಿರುಗಿದ್ರೆ ಆ ಕಡೆ ಕಚ್ಚುತ್ತವೆ. ಹೀಗೆ ಆಗ ಅಶ್ವತ್ಥಮನು ಭೂಗತನಾಗಿ ಮಲಗಿದ್ದ ದುರ್ಯೋಧನ ಕೊಂಡು ಅಪ್ಪಿಕೊಂಡು ದೀನಸ್ವರದಿಂದ, ಹೇ ನರಶ್ರೇಷ್ಠ, ಧನುರ್ಧಾರಿಗಳಲ್ಲಿ ಅಗ್ರಗಣ್ಯ ಎಂದು, ಯುದ್ಧದಲ್ಲಿ ಕುಬೇರನಿಗೆ ಸಮಾನ ಎಂದು, ಬಲರಾಮನ ಶಿಷ್ಯ ಎಂದು ಜನರು ನಿನ್ನನ್ನು ಸ್ತುತಿಸ್ತಾ ಇದ್ರಲ್ವೇ? ಹೇ ಜನಾಧಿಪ, ಅಡಿಗೆಯವನು ಪಾಪ ಬುದ್ಧಿಯುಳ್ಳವನು ಆದಂತ ಭೀಮಸೇನನು ಇದಕ್ಕೆ ಕೇಡನ್ನು ಮಾಡುವ ಸಂಚನ್ನು ಹೇಗೆ ತಿಳಿದನು? ಮಹಾರಾಜ, ಅಂತಹ ಭೀಮಸೇನಿಂದ ನೀನು ಮೃತದಾದನ್ನ ನೋಡಿದ ಮೇಲೆ ಈ ಲೋಕದಲ್ಲಿ ಕಾಲವೇ ಅಧಿಕ ಬಲವುಳ್ಳದ್ದು ಎಂಬುದು ನಿಶ್ಚಯ. ಅಲ್ಪನೂ ಪಾಪಿಯೂ ಆದ ವೃಕೋದರ ಎಲ್ಲ ಧರ್ಮಗಳನ್ನು ಅರಿತ ನಿನ್ನನ್ನ ಕಪಟ ಮಾರ್ಗದಿಂದ ಹೇಗೆ ಕೊಂದ? ಯಾವ ರೀತಿಯಿಂದಲೂ ಕಾಲವನ್ನ ಅತಿಕ್ರಮಿಸಲಾರೆವು. ದುರ್ಯೋಧನ ಮಾಡಿದ್ದು ಒಂದಾದರೂ ಇವರಿಗೆ ತಪ್ಪು ಕಾಣಿಸುತ್ತ ಅಂತ. ತಮ್ಮ ಕಡೆಯವರು ಏನೇ ಮಾಡಿದ್ರು ಸರಿ, ಅವರ ದೃಷ್ಟಿನಲ್ಲೇನೆ ಎಲ್ಲರೂ ಇದೇ ಮಾಡೋದು. ಪ್ರತಿ ಒಬ್ರು ಅಷ್ಟೇ ಅವರವರ ಮೂಗಿನ ಇದಕ್ಕೆ ಎಲ್ಲ ಇದನ್ನ ಹೇಳುವಂತದ್ದು. ಯಾವ ರೀತಿಯಿಂದಲೂ ಕಾಲವನ್ನು ಅತಿಕ್ರಮಿಸಲು. ಭೀಮನ ದ್ವಂದ್ವ ಯುದ್ಧದಲ್ಲಿ ಗದೆಯಿಂದ ನಿನ್ನ 2 ತೊಡೆಗಳನ್ನು ನೆಗ್ಗಿದನಲ್ವೇ? ಅಧರ್ಮದಿಂದ ಕೊಲ್ಲಲ್ಪಟ್ಟು ನಿನ್ನ ತಲೆಯನ್ನ ಕಾಲಿನಿಂದ ತುಳಿಯುವಾಗ ಬಾಯೆತ್ತದೆ ನೋಡುತ್ತಿದ್ದ ಯುಧಿಷ್ಠರನನ್ನ ನಿಂದಿಸಬೇಕಲ್ವೇ? ಯುದ್ಧ ವೀರರೆಲ್ಲರೂ ಈ ಕಾರ್ಯಕ್ಕಾಗಿ ತಮ್ಮ ಪ್ರಾಣ ಇರುವವರೆಗೂ ಭೀಮನನ್ನ ನಿಂದಿಸದೇ ಇರೋದಿಲ್ಲ. ನೋಡಿ ಅವ್ರಿಗೆ ಹೇಳೋದು, ಕಪಟದಿಂದಲ್ಲವೇ ನೀನು ಕೆಳಗೆ ಬೀಳಿಸಲ್ಪಟ್ಟೆ. ಯದುನಂದನನು ವೀರನಾದ ಬಲರಾಮನು ಗದಾಯುದ್ಧ ಪ್ರಯೋಗದಲ್ಲಿ ದುರ್ಯೋಧನನಿಗೆ ಸಮಾನರಿಲ್ಲ ಎಂದು, ಗದಾಯುದ್ಧದಲ್ಲಿ ಕುರುಕುಲ ಜಾತನಾದ ದುರ್ಯೋಧನನು ತನಗೆ ಪ್ರಿಯ ಶಿಷ್ಯ ಎಂದು ಸಭೆಗಳಲ್ಲಿ ನಿನ್ನ ಹೊಗಳುತ್ತಿದ್ದನಷ್ಟೇ. ಯುದ್ಧದಲ್ಲಿ ಹತರಾದ ವೀರರಿಗೆ ಯಾವ ಸದ್ಗತಿ ದೊರಕುವುದು ಎಂದು ಋಷಿಗಳು ಹೇಳಿದ್ದಾರೋ ಆ ಗತಿಯು ನಿನಗೆ ಲಭಿಸುತ್ತೆ. ಆದ್ದರಿಂದಾಗಿ ನಿನಗಾಗಿ ನಾನು ದುಃಖಿಸೋದಿಲ್ಲ. ತಮ್ಮ ಪುತ್ರರನ್ನೆಲ್ಲ ಬಲಿ ಕೊಟ್ಟ ನಿನ್ನ ತಾಯಿ ತಂದೆಗಳಿಗಾಗಿ ನಾನು ವ್ಯಸನ ಪಡ್ತಾ ಇದ್ದೇನೆ. ಅವರಿಬ್ಬರು ಅನಾಥರಾದರು. ಅವರಿಬ್ಬರು ಈ ಭೂಮಿಯಲ್ಲಿ ಭಿಕ್ಷುಕರಂತೆ ದುಃಖಿಸುತ್ತಾ ಸಂಚರಿಸಬೇಕಾಗತ್ತೆ. ತಾವು ಧರ್ಮಜ್ಞರೆಂದು ಹೇಳಿಕೊಂಡು ಅಧರ್ಮದ ರೀತಿಯಿಂದ ಕೊಲ್ಲಲ್ಪಡುತ್ತಿರುವ ನಿನ್ನ ವಿಷಯದಲ್ಲಿ ಉಪೇಕ್ಷೆಯಿಂದ ಕೃಷ್ಣನು ಅರ್ಜುನನು ನಿಂದನಾರ್ಹರು. ಕೃಷ್ಣನನ್ನೂ ನಿಂದನಾರ್ಹ ಅಂತಾನೆ. ಅಶ್ವತ್ಥಾಮನ ಥಾಟಿ, ಅವನ ಯೋಚನಾ ಸರಣಿ ಹೀಗಿದೆ ನೋಡಿ. ಇನ್ನು ಮೇಲೆ ಆ ಪಾಂಡವರು ನಾವು ದುರ್ಯೋಧನ ಈ ರೀತಿಯಲ್ಲಿ ಕೊಂದೆವು ಎಂದು ನಾಚಿಕೆ ಇಲ್ಲದೆ ಹೇಗೆ ಹೇಳಿಕೊಡ್ತಾರೋ, ಹೇ ಗಾಂಧಾರಿ ನಂದನ, ಧರ್ಮ ರೀತಿಯಲ್ಲಿ ಶತ್ರುಗಳನ್ನ ಎದುರಿಸಿ ಮೃತನಾದ ನೀನೇನೋ ಭಾಗ್ಯಶಾಲಿ. ಪುತ್ರರನ್ನ, ಜ್ಞಾತಿಗಳನ್ನ, ಬಂಧುಗಳನ್ನ ಕಳೆದುಕೊಂಡು ಗಾಂಧಾರಿಗೂ ಅಂದನಾದ ಧೃತರಾಷ್ಟ್ರನಿಗೂ ಇನ್ ಗತಿ ಏನು? ಸ್ವರ್ಗದಲ್ಲಿಯೂ ನಿನ್ನನ್ನು ಹಿಂಬಾಲಿಸಿದೆ, ಇನ್ನೂ ಬದುಕಿರುವ ನಾನು ಕೃತವರ್ಮ ಕೃಪ ನಿಂದನಾರ್ಹರಾದೆವು. ನಮ್ಮ ಅಭಿಷ್ಟಗಳೆಲ್ಲವನ್ನೂ ನೆರವೇರಿಸುತ್ತಾ ನಮ್ಮನ್ನು ಕಾಪಾಡುತ್ತಾ ಪ್ರಜೆಗಳಿಗೆ ಹಿತವನ್ನು ಕೋರುತ್ತಿದ್ದ ನಿನ್ನನ್ನ ನಾವು ಹಿಂಬಾಲಿಸದೇ ಇದ್ದುದರಿಂದ ನರಾಧಮರಾದ ನಾವು ನಿಂದ್ಯರೆ. ಹೇ ಶೂರ, ನಿನ್ನ ವೀರ್ಯದಿಂದ ನನ್ನ ಮತ್ತು ನನ್ನ ತಂದೆಯ ಗುರುಗಳು ಸದಾ ಸೇವಕರಿಂದಲೂ ರತ್ನಗಳಿಂದಲೂ ಪರಿಪೂರ್ಣವಾಗಿದ್ದು, ಬಂಧು ಮಿತ್ರರೊಡನೆ ನಾವು ನಿನ್ನ ದಯೆಯಿಂದಲೇ ಅಪರಿಮಿತವಾದ ದಕ್ಷಿಣೆಯನ್ನು ಕೊಟ್ಟು ದೊಡ್ಡ ಯಾಗಗಳನ್ನು ಮಾಡಿದೆವು. ಅನೇಕ ವೀರ ಕ್ಷತ್ರಿಯರನ್ನು ಹಿಂಬಾಲಿಸಿ
ನೀನು ಇಂತಹ ಉತ್ತಮ ಮಾರ್ಗವನ್ನು ಹಿಡಿದಾಗ ಪಾಪಿಗಳಾದ ನಮಗೆ ಅದಕ್ಕೆ ಮನಸ್ಸು ಬಾಳ್ದಿರುವುದು ಸಹಜವೇ. ರಾಜ, ಉತ್ತಮ ಗತಿಗೆ ಹೋಗುವ ನಿನ್ನನ್ನು ನಾವು ಮೂವರು ಮಾತ್ರ ಅನುಸರಿಸದಿರುವುದರಿಂದ ನಾವು ಪಾಪಕ್ಕೆ ಒಳಗಾದವು. ಆದ್ರಿಂದ ನಾವು ನಿನ್ನ ಸತ್ಕಾರ್ಯಗಳನ್ನು ಸ್ಮರಿಸದೆ ಸ್ವಪ್ರಯೋಜನಕ್ಕೂ ಸ್ವರ್ಗಕ್ಕೂ ಬಾಹಿರಾದೆವು. ನಾವು ಮಾತ್ರ ನಿನ್ನನ್ನು ಬಿಟ್ಟು ಹಿಂದುಳಿಯುವ ಕಾರಣ ಏನಾಗಿರ್ಬೋದು? ಇನ್ನು ನಾವು ಈ ಭೂಮಿಯಲ್ಲಿ ದುಃಖದಿಂದ ಜೀವಿಸಬೇಕು, ಇದು ನಿಶ್ಚಯ. ಹೇ ರಾಜ, ನೀನು ಹೋದ ಮೇಲೆ ನಮಗೆ ಸುಖ ಎಲ್ಲಿದೋ? ನೀನು ಸ್ವರ್ಗವನ್ನು ಸೇರಿದ ಮೇಲೆ ಮಹಾರಥರ ಬಳಿಗೆ ಹೋಗಿ ನಮ್ಮ ಮಾತಿನಿಂದ ಅವರವರ ಮನೆ ವಯಸ್ಸಿಗೂ ಪದವಿಗೂ ತಕ್ಕಂತೆ ಪೂಜಿಸು. ಧನುರ್ಧಾರಿಗಳೆಲ್ಲರಿಗೂ ಧ್ವಜಪ್ರಾಯರಾದ ಆಚಾರ್ಯರನ್ನು ಪೂಜಿಸಿ ತಾನು ದೃಷ್ಟದ್ಯುಮ್ನನನ್ನು ಕೊಂದ ವೃತ್ತಾಂತವನ್ನು ಅವರಿಗೆ ತಿಳಿಸು. ಯಾರಿಗೆ? ಇವರಪ್ಪನಿಗೆ, ದ್ರೋಣನಿಗೆ. ಅಲ್ಲಿ ನೀನು ಮಹಾರಥನಾದ ಬಾಹ್ಲೀಕ, ಸಿಂಧುರಾಜ, ಸೋಮದತ್ತ, ಭೂರಿಶ್ರವಸ್ಸು, ನಿನಗಿಂತ ಮುಂದೆಯೇ ಸ್ವರ್ಗಸ್ಥರಾಗಿ ಇನ್ನೂ ಕೆಲವು ಇತರ ರಾಜ್ಯವನ್ನು ಅಪ್ಪಿಕೊಂಡು ನಾವು ಅವರ ಕ್ಷೇಮ ಲಾಭಗಳನ್ನು ವಿಚಾರಿಸಿದೆವು ಅಂತ ತಿಳಿಸು ಎಂದು ತಿರುಗಿ ಆತ ದುರ್ಯೋಧನ ನೋಡಿ, ದುರ್ಯೋಧನ, ನಿನಗಿನ್ನು ಪ್ರಾಣ ಇರೋದಾದ್ರೆ ಕಿವಿಗೆ ಇಂಪಾದ ಕೆಲವು ವಿಷಯಗಳನ್ನ ಆಧರಿಸಿ ಕೇಳು. ಈಗ ಆ ಪಾಂಡವರ ಕಡೆಯಲ್ಲಿ ಪಂಚಪಾಂಡವರು, ಕೃಷ್ಣ, ಸಾತ್ಯಗಿ ಈ 7 ಮಂದಿ ಮಾತ್ರ ಉಳಿದಿದ್ದಾರೆ. ಧೃತರಾಷ್ಟ್ರನ ಕಡೆಯಲ್ಲಿ ನಾನು, ಕೃತವರ್ಮ, ಕೃಪ ಈ 3 ಉಳಿದಿದ್ದೇವೆ. ಹೇ ರಾಜ, ದ್ರೌಪದಿಯ ಎಲ್ಲಾ ಪುತ್ರರು, ದೃಷ್ಟದ್ಯುಮ್ನನ ಪುತ್ರರು, ಎಲ್ಲಾ ಪಾಂಚಾಲರು ಎಲ್ಲರನ್ನು ಕೊಲ್ಲಲ್ಪಟ್ಟರು. ನಾವು ಹಾಗೆಯನ್ನ ತೀರಿಸಿಕೊಂಡು ಬಂದ್ವು. ಪಾಂಡವರು ತಮ್ಮ ಪುತ್ರನ ಕಳೆದುಕೊಂಡ್ರು. ರಾತ್ರಿ ಮಲಗಿದ್ದ ವೇಳೆಯಲ್ಲಿ ಆ ಪಾಂಡವರ ಬಿಡಾರವನ್ನೆಲ್ಲ ನಾಶ ಮಾಡಿ ಬಂದೆವು. ರಾಜ, ನಾನು ನಿನ್ನೆ ರಾತ್ರಿ ಬಿಡಾರಕ್ಕೆ ನುಗ್ಗಿ ಪಾಪಕರ್ಮಿಯಾದ ದೃಷ್ಟದ್ಯುಮ್ನನ್ನ ಪಶುವನ್ನು ಕೊಲ್ಲುವಂತೆ ಕೊಂದೆ ಎಂದ. ಕಿವಿಗೆ ಇಂಪಾದ ಈ ಮಾತನ್ನು ಕೇಳಿ ದುರ್ಯೋಧನಿಗೆ ತಿರುಗಿ ಸ್ವಲ್ಪ ಪ್ರಜ್ಞೆ ಬಂತು. ಆಗ ಆತನ ಕೃಪಾ ಕೃತವರವನೊಡನೆ, ನೀವು ನನಗಾಗಿ ಮಾಡಿದಷ್ಟು ಕಾರ್ಯವನ್ನ ಭೀಷ್ಮನಾಗಲಿ ಕರ್ಣನಾಗಲಿ ನಿನ್ನ ಪಿತ ದ್ರೋಣನಾಗ್ಲಿ ಮಾಡಲಿಲ್ಲ. ಅತ್ಯಲ್ಪನಾದ ಆ ಸೇನಾಧಿಪತಿಯಾದ ದೃಷ್ಟದ್ಯುಮ್ನನು ಶಿಖಂಡಿಯೊಡನೆ ಹತನಾದ್ದರಿಂದ ಈಗ ನಾನು ಇಂದ್ರ ಸಮಾನ ಎಂದೆನಿಸಿಕೊಳ್ಳುತ್ತೇನೆ. ನೀವು ಕ್ಷೇಮದಿಂದಿರಿ, ನಿಮಗೆ ಮಂಗಳವಾಗಲಿ, ನಾವು ತಿರುಗಿ ಸ್ವರ್ಗದಲ್ಲಿ ಸೇರೋಣ ಎಂದು ಹೇಳಿ ಪ್ರಾಣವನ್ನು ಬಿಟ್ಟ. ಅವನ ಆತ್ಮ ಸ್ವರ್ಗವನ್ನು ಸೇರಿತು, ಅವನ ದೇಹ ಒಂದೇ ನೆಲದಲ್ಲಿತ್ತು. ಮಹಾರಾಜ, ಹೀಗೆ ನಿನ್ನ ಮಗನು ಯುದ್ಧದಲ್ಲಿ ಶತ್ರುಗಳಿಂದ ಹತನಾದ. ಸಾಯುವ ಮೊದಲು ಅವನು 3 ವೀರರನ್ನು ಅಪ್ಪಿಕೊಂಡ. ಅದೇ ರೀತಿಯಲ್ಲಿ ಅವರು ರಾಜನನ್ನು ಆಲಂಗಿಸಿಕೊಂಡ್ರು. ತಿರುಗಿ ಅವನನ್ನು ದುಃಖದಿಂದ ನೋಡುತ್ತಾ ರಥಗಳನ್ನು ಏರಿದ್ರು. ದ್ರೋಣಪುತ್ರನ ದೀನವಾಕ್ಯಗಳಿಗಾಗಿ ವ್ಯಾಕುಲ ಪಡುತ್ತಾ ಬೆಳಗಿನ ಜಾವದಲ್ಲಿ ಪಟ್ಟಣವನ್ನು ಕುರಿತು ವೇಗದಿಂದ ಹೊರಟು. ಹೇ ರಾಜ, ಹೀಗೆ ನಿಮ್ಮ ದುರಾಲೋಚನೆಯಿಂದ ಕೌರವ ಪಾಂಡವ ಸೈನ್ಯಗಳೆರಡಕ್ಕೂ ಘೋರವೂ ಭಯಂಕರವೂ ಮಹಾ ವ್ಯಸನಕರವೂ ಆದ ಈ ನಾಶ ಸಂಭವಿಸಿತು. ಸಿಕ್ಕದಂಗೆಲ್ಲ ಸಂಜೆಯ ಬಿಡೋದಿಲ್ಲ. ಅವನಿಗೇನು ಪ್ರತೀಕಾರ ಅಂತಲ್ಲ, ಎಲ್ಲ ನಿನ್ನ ದುರಾಲೋಚನೆ ಅಲ್ಲ ಇದು. ಅಲ್ಲ, ದುರಾಲೋಚನೆ. ನನ್ನ ಮಗನೇ ರಾಜ್ಯ ಸೇರಿಸ್ಬೇಕು ಅಂತ ಮಾಡಿದೆಯಲ್ಲ, ಅದರಿಂದ ಎಲ್ಲ ಕಡೆಯಲ್ಲೂ ಮಹಾ ವ್ಯಸನಕರವಾದದ್ದು ಎಲ್ಲ ನಡೀತು. ನಿನ್ನ ಪುತ್ರನ ಸ್ವರ್ಗಸ್ಥನಾದವನ್ನೇ ದುಃಖಾತ್ಮನಾಗಿ ನನಗೆ ವ್ಯಾಸ ಮಹರ್ಷಿ ಅನುಗ್ರಹಿಸಿದ್ದ ಆ ದಿವ್ಯ ದೃಷ್ಟಿಯು ನಷ್ಟವಾಯಿತು ಎಂದ. ಹೀಗೆ ಧೃತರಾಷ್ಟ್ರನು ತನ್ನ ಜ್ಞಾತಿ ಪುತ್ರಾದಿಗಳ ಮರಣ ವೃತ್ತಾಂತವನ್ನು ಕೇಳಿ ದೀರ್ಘವಾಗಿ ನಿಟ್ಟಿಸಿಬಿಡುತ್ತಾ ಚಿಂತಾತ್ಮನಾಗಿದ್ದ. ಇಲ್ಲಿಗೆ 9ನೇ ಅಧ್ಯಾಯ ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣ್ಯ ನಮಃ. ಇಲ್ಲಿಗೆ ಸೌಪ್ತಿಕ ಪರ್ವವು ಮುಗಿಯಿತು. ಮುಂದಿನದು ಐಶಿಕ ಪರ್ವ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.